Hello dear students, so we shall continue chapter number 7, so which was left after in the classroom. So we shall continue with chapter number 7. So what is the name of the chapter? So the name of the chapter is System of Particles and Rotational Motion. System of particles and rotational motion. So I'm not going to write everything because the screen is very small, so but I will just tell you, so just listen carefully. So the name of the chapter is System of Particles and Rotational Motion. So in this we have started about the rigid body. So we know what is rigid body. So what is rigid body? What is a rigid body? And we also know what type of motion a rigid body can undergo. What type of motion a rigid body can undergo. And a rigid body ಯಾವ ಥರ ಮೋಷನ್ನ ಮಾಡ್ಬೋದು. ಫಸ್ಟ್ ಮೋಷನ್ ದ ರಿಜಿಡ್ ಬಾಡಿ ಕ್ಯಾನ್ ಅಂಡರ್ಗೋ ಇಸ್ ಟ್ರಾನ್ಸ್ಲೇಷನ್, ಪ್ಯೂರ್ ಟ್ರಾನ್ಸ್ಲೇಷನ್. ಇದನ್ನೆಲ್ಲ ನೋಡಿದ್ದೀವಿ. ಸೊ ವಾಟ್ ಇಸ್ ದ ನೆಕ್ಸ್ಟ್ ಟೈಪ್ ಆಫ್ ಮೋಷನ್ ಎ ರಿಜಿಡ್ ಬಾಡಿ ಕ್ಯಾನ್ ಅಂಡರ್ಗೋ? ದ ರಿಜಿಡ್ ಬಾಡಿ ಕ್ಯಾನ್ ಅಂಡರ್ಗೋ ರೋಲಿಂಗ್ ಮೋಷನ್. ಎಂಥ ಮೋಷನ್ ಅಂತ ಕರಿತೀವಿ ಅದಕ್ಕೆ? ರೋಲಿಂಗ್. ಅಂದರೆ ರೋಲಿಂಗಲ್ಲಿ ಅದು ಈ ಥರ ಇದ್ರ ಮೇಲೆ ಜಾರ್ತಾ ಇರುತ್ತಲ್ಲ, ಯಾವುದೋ ಸಿಲಿಂಡ್ರಿಂಗ್ ಜಾರ್ತಾ ಇರುತ್ತೆ. ಅಂದರೆ ಇಟ್ ಈಸ್ ಕಾಂಬಿನೇಷನ್ ಆಫ್ ಟ್ರಾನ್ಸ್ಲೇಷನ್ ಆಸ್ ವೆಲ್ ಆಸ್ rotation, that is called rolling motion. The third type of motion a rigid body can undergo is pure rotation, just like rotation of a fan. ಫ್ಯಾನ್ ತಿರುಗ್ತಾ ಇರ್ತಾ ತಾನೆ. ಸೊ ಫ್ಯಾನ್ ತಿರುಗ್ತಾ ಇರುತ್ತೆ, ಸೊ ಇಟ್ ಇಸ್ ಪ್ಯೂರ್ ರೊಟೇಷನ್. ಸೊ ಇಟ್ ರೊಟೇಟ್ಸ್ ಅಬೌಟ್ a fixed axis. The third type of motion a rigid body can undergo is precision. ಎಂಥದ್ದು? ಪ್ರೆಸಿಷನ್. ಸೊ ಇಟ್ ಜಸ್ಟ್ ಲೈಕ್ ದ ಪ್ರೆಸಿಷನ್ ಆಫ್ ಎ ಟಾಪ್ ಬುಗುರಿ ತಿರುತ್ತಲ್ಲ, ಸೊ ದಟ್ ಈಸ್ ಕಾಲ್ಡ್ ಎಸ್ ಬುಗುರಿ, ಪ್ರಿಸಿಷನ್. ಹೌದಾ? ಸೊ ಈ ಥರ ಬುಗುರಿ ಇರುತ್ತೆ. ಸೊ ಇಟ್ ವಿಲ್ ಬಿ ರೊಟೇಟಿಂಗ್, ಆಯಿತಾ? ಸೊ ಅಂದರೆ ಆ್ಯಕ್ಸಿಸ್ ಆಫ್ ರೊಟೇಷನ್ ಇಟ್ ಮೇಕ್ಸ್ ಎ ಕೋನ್. ಹಿಂಗೆ ತಿರುಗಿ ಒಂದು ಕೋನ್ ಫಾರ್ಮ್ ಮಾಡುತ್ತೆ. ಹೌದಾ? ಸೊ ದಿಸ್ ಇಸ್ ದ 4 ಟೈಪ್ ಆಫ್ ಮೋಷನ್ ಎ ರಿಜಿಡ್ ಬಾಡಿ ಕ್ಯಾನ್ ಅಂಡರ್ಗೋ. ಹೌದಾ? ಸೊ then we have some examples. So I will show you an example where a rigid body, a bottle which is thrown in space. ನೋಡಿ ಇಲ್ಲಿ, ಆಯಿತಾ? ಸೊ ಬಾಟಲ್, you can see a bottle which is thrown in space, those motion of rigid body. Here bottle ಅಥವಾ cylinder is a rigid body. ಹೌದಾನೆ? So this rigid body is undergoing, ಆಯಿತಾ? So it is undergoing both translation as well as, ನೋಡಿ ರಿಜಿಡ್ ಬಾಡಿ ಮೇಲ್ಗಡೆ ಕಾಣ್ತಾ ಇದೆ. we have a rigid body, a what it is, ಸೊ ಎಲ್ಲ ತೆಗಿಬೇಕಿದೆ. ಸೊ ಯು ಕ್ಯಾನ್ ಅಬ್ಸರ್ವ್ ದ ಮೋಷನ್ ಆಫ್ ಎ ಬಾಟಲ್, ಅಥವಾ ನೀನು ಯಾವುದೋ ಒಂದು ಬಾಟಲ್ ತಗೊಂಡು ವಾಟರ್ ಬಾಟಲ್ನ, ಇಫ್ ಯು ಥ್ರೋ ಇಟ್ ಇನ್ ಸ್ಪೇಸ್ ಜಸ್ಟ್ ಲೈಕ್ ಎ ವಾಟ್ ಯು ಕಾಲ್ ಇಟ್ ಆಸ್ ಎ ಪ್ಯಾರಾಬೋಲಾ. ಸೊ ಇಫ್ ಯು ವಾಟ್ ಯು ಕಾಲ್ ಇಟ್ ಆಸ್ ದ ಮೋಷನ್ ಆಫ್ ಎ ಪ್ಯಾರಾಬೋಲಾ ಅಂದರೆ, ಸೊ ಎನಿಥಿಂಗ್ ವಿಚ್ ಇಸ್ ಥ್ರೋನ್ ಇನ್ ಸ್ಪೇಸ್ ಏನಂತ ಕರಿತೀವಿ ಅದಕ್ಕೆ? ಸೊ ದ ಮೋಷನ್ ಆಫ್ ಎ ಏನೋ ಬಾಂಬ್ ಅಥವಾ ತಿರುತ್ತಲ್ಲ, ಸೊ ವಾಟ್ ವಿ ಕಾಲ್ ಇಟ್ ಆಸ್? ಸೊ ವಿ ಕಾಲ್ ಇಟ್ ಆಸ್, ಸೊ 1 minute. So you can observe this is the rigid body, that is a cylinder ಅಥವಾ ಬಾಟಲ್. ಇಫ್ ಯು ಥ್ರೋ ಯುವರ್ ವಾಟರ್ ಬಾಟಲ್, ಹೌದಾನೆ? ಸೊ ವಿ ಕಾಲ್ ಇಟ್ ಆಸ್ ಎ ಪ್ರೊಜೆಕ್ಟೈಲ್. ಏನಂತ ಕರಿತೀವಿ ಅದಕ್ಕೆ? ವಿ ಕಾಲ್ ಇಟ್ ಆಸ್ ಎ ಪ್ರೊಜೆಕ್ಟೈಲ್. ಹೌದಾ? ಸೊ ವಿ ಕಾಲ್ ಇಟ್ ಆಸ್ ಎ ಪ್ರೊಜೆಕ್ಟೈಲ್ ಮೋಷನ್, ಆಯಿತಾ? ಸೊ ವಿ ಕಾಲ್ ಇಟ್ ಆಸ್ ಎ projectile motion. We call it as projectile. ಏನಂತ ಕರಿತೀವಿ ಅದಕ್ಕೆ? ಪ್ರೊಜೆಕ್ಟೈಲ್, ಆಯಿತಾ? ಸೊ ಯು ಕ್ಯಾನ್ ಸಿ in this diagram, you can see in this diagram the motion of rigid body which is pure translation. ನೋಡಿ, this rigid body which is undergoing pure translation, ಹೌದಾನೆ? You can observe some points P1. ನೋಡಿ P1 ಹೆಂಗೆ ಇದೆ. ಸೊ the object is not rotating. ಸೊ ಮುಂಚೆ ಸ್ಟ್ರೈಟ್ ಆಗಿತ್ತು, ಇಲ್ಲೂ ಸ್ಟ್ರೈಟ್ ಆಗಿದೆ. ಸೊ ಇಲ್ಲೂ ಸ್ಟ್ರೈಟ್ ಇದೆ, ಇಟ್ ಇಸ್ ನಾಟ್ ರೊಟೇಟಿಂಗ್. ಅಂದರೆ ಇಟ್ ಇಸ್ ಓನ್ಲಿ ಪ್ಯೂರ್ ಟ್ರಾನ್ಸ್ಲೇಷನ್. ಇಲ್ಲಿ ಟ್ರಾನ್ಸ್ಲೇಟ್ ಆಯಿತು, ಸೊ ಇಟ್ ಇಸ್ ಎ ಪ್ಯೂರ್ ಟ್ರಾನ್ಸ್ಲೇಷನ್. ಬಟ್ ಅದು ಇಲ್ಲಿ ನೋಡಿ, ಇನ್ ದ ಸೆಕೆಂಡ್ ಸಿಚುಯೇಷನ್ ದ ಬಾಟಲ್ ಈಸ್ ಟ್ರಾನ್ಸ್ಲೇಟಿಂಗ್, ಮುಂದಕ್ಕೆ ಹೋಗ್ತಾ ಇದೆ, ಮತ್ತು ಇಟ್ ಇಸ್ ಆಲ್ಸೋ ರೊಟೇಟಿಂಗ್. ನೋಡಿ ಹಿಂಗೆ ಉಲ್ಟಾ ಆಗ್ತಾ ಇದೆ. ಹೌದಾ? ಸೊ ಇಟ್ ಇಸ್ ಜಸ್ಟ್ ರೊಟೇಟಿಂಗ್. ಆ್ಯಂಡ್ ಇಟ್ ಇಸ್ ದ ಕೇಸ್ ಆಫ್ ಮೋಷನ್ ಆಫ್ ಬಾಡಿ ವಿಚ್ ಇಸ್ ಕಾಂಬಿನೇಷನ್ ಆಫ್ ಟ್ರಾನ್ಸ್ಲೇಷನ್ ಆ್ಯಂಡ್ rotational motion. It is a case of translation and rotation. You got the combination of translation and rotation. It is a rolling motion. And the motion is a rolling motion. And in this diagram the body is undergoing only translation. In this diagram the body is undergoing rolling, and it is both the combination of translation and rotation, that we call it as rolling motion. We call it as a rolling motion. So it is a combination of translation, as well as the rotation. So this is called as the rolling motion. This is the rolling motion, this is the translational motion. And then ಬೇಕಾದ್ರೆ ಮನೇಲಿ ಮಾಡ್ಬೋದು, ಅಥವಾ ಮನೇಲಿ ಬಾಟ್ಲಿ ಅಥವಾ ಯಾವುದೇ ವಸ್ತು ಇದ್ದರೆ ಯು ಕ್ಯಾನ್ ಜಸ್ಟ್ ಥ್ರೋ ಇಟ್ just like a projectile. So if it does not move, you can throw it in trick. It is your trick, ಹೌದಾನೆ? ಸೊ ನೀವು ಯಾವ ಥರ ಮಾಡ್ತೀಯ? ಸೊ ವಿಥೌಟ್ ರೊಟೇಟಿಂಗ್, ಇಫ್ ಇಟ್ ಮೂವ್ಸ್ ಇನ್ ಎ ಪ್ಯಾರಾಬೋಲಿಕ್ ಪಾತ್, ಸೊ ವಿ ಕಾಲ್ ಇಟ್ ಆಸ್ ಎ, ಏನಂತ ಕರಿತೀವಿ ಅದಕ್ಕೆ? ವಿ ಕಾಲ್ ಇಟ್ ಆಸ್ ಎ ಪ್ಯೂರ್
ಟ್ರಾನ್ಸ್ಲೇಷನ್. ಬಟ್ ಅದೇ ಇಫ್ ಇಟ್ ಮೂವ್ಸ್ ಇನ್ ಎ ಪ್ಯಾರಾಬೋಲಿಕ್ ಪಾತ್ ಮತ್ತೆ ಇದು ರೊಟೇಟ್ ಆಗ್ತಾ ಹೋಗುತ್ತೆ, ಸೊ ದೆನ್ ವಿ ಕಾಲ್ ಇಟ್ ಆಸ್ ಎ ರೋಲಿಂಗ್ ಮೋಷನ್ ಅಂತ ಕರಿತೀವಿ, ಅದಕ್ಕೆ ರೋಲಿಂಗ್ ಮೋಷನ್ ಹೌದಾನೆ. ಸೊ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಷನ್ ಎ ರಿಜಿಡ್ ಬಾಡಿ ಕ್ಯಾನ್ ಅಂಡರ್ಗೋ, ಎ ರಿಜಿಡ್ ಬಾಡಿ ಕ್ಯಾನ್ ಅಂಡರ್ಗೋ. ಸೊ ದೆನ್ ವಿ ಆಲ್ಸೋ ಟಾಕ್ಡ್ ಆಫ್ ದ ಸೆಂಟರ್ ಆಫ್ ಮಾಸ್. ಇದ್ರ ಬಗ್ಗೆ ಮಾತಾಡಿದ್ವಿ ನಾವು, ಸೆಂಟರ್ ಆಫ್ ಮಾಸ್. ಏನು ಸೆಂಟರ್ ಆಫ್ ಮಾಸ್ ಅಂದರೆ ಏನು ಅಂತ ವಿ ಹ್ಯಾವ್ ಟಾಕ್ಡ್ ಆಫ್ ದ ಸೆಂಟರ್ ಆಫ್ ಮಾಸ್. ವಿ ಟಾಕ್ಡ್ ಆಫ್ ಸೆಂಟರ್ ಆಫ್ ಮಾಸ್. ಏನು ಸೆಂಟರ್ ಆಫ್ ಮಾಸ್ ಅಂದರೆ ಅಂತ ಆಯಿತಾ. ಸೊ ವಿ ಟಾಕ್ಡ್ ಆಫ್ ಸೆಂಟರ್ ಆಫ್ ಮಾಸ್. Center of mass. So what is center of mass? So center of mass, very important topic, center of mass ಆಯಿತಾ. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಸೆಂಟರ್ ಆಫ್ ಮಾಸ್. ಏನು ಸೆಂಟರ್ ಆಫ್ ಮಾಸ್ ಅಂದರೆ ಹೌದಾ. ಸೊ ಯು ನೋ ದ ಮೋಷನ್ ಆಫ್ ಎ ರಿಜಿಡ್ ಬಾಡಿ ಆಯಿತಾ. ಸೊ ದ ನೇಮ್ ಆಫ್ ದ ಚಾಪ್ಟರ್ ಇಸ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಅಂದರೆ ರಿಜಿಡ್ ಬಾಡಿ ಈಸ್ ಎ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಬಟ್ ಇನ್ನೆಲ್ಲ ನಾನು ಲಾಸ್ಟ್ ಕ್ಲಾಸಲ್ಲಿ ಮಾಡ್ಬೇಕಾದ್ರೆ ಹೇಳಿದ್ದೆ ಹೌದಾ. ಇನ್ ಪ್ರೀವಿಯಸ್ ಕ್ಲಾಸಸ್ ವಿ ಟಾಕ್ಡ್ ಆಫ್ ದ ಮೋಷನ್ ಆಫ್ ಎ ಕಾರ್ ಆಯಿತಾ. ಸೊ ಎಲ್ಲ ಮಾಡ್ಬೇಕಾದ್ರೆ ನಾನು ಮಾಡ್ತಾ ಇದ್ವಿ, ಒಂದು ಕಾರ್ ಹೋಗ್ತಾ ಅಂತ ಇಟ್ಕೊಂಡ್ರೆ ಇಫ್ ಎ ಕಾರ್ ಈಸ್ ಮೂವಿಂಗ್ ಆನ್ ಎ ರೋಡ್ ಆಯಿತಾ. ಸೊ ವಿ ಟ್ರೀಟೆಡ್ ದ ಕಾರ್ ಎಸ್ ಎ ಪಾಯಿಂಟ್ ಆಬ್ಜೆಕ್ಟ್. ಏನಂತ ಟ್ರೀಟ್ ಮಾಡಿದ್ವಿ ಅದನ್ನ ಪಾಯಿಂಟ್ ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡಿದ್ವಿ ಆಯಿತಾ. ಬಟ್ ಇನ್ ಕೇಸ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ ಹೌದಾನೆ. ಇಫ್ ಯು ಹ್ಯಾವ್ ಎ ಫ್ಯಾನ್ ಆಯಿತಾ, ಇಫ್ ಯು ಹ್ಯಾವ್ ಎ ಫ್ಯಾನ್, ಸೊ ಇದೊಂದು ಫ್ಯಾನ್ ಇದೆ ಅಂತ ಹೇಳಿ. ಸೊ ಫ್ಯಾನ್ ಇಸ್ ರೊಟೇಟಿಂಗ್ ಹೌದಾನೆ. ಸೊ ನಾವು ದ ರೊಟೇಷನ್ ದ ಫ್ಯಾನ್ ಇಸ್ ಅಂಡರ್ ಪ್ಯೂರ್ ರೊಟೇಷನಲ್ ಮೋಷನ್. ಇಲ್ಲಿ ನಾವು ಫ್ಯಾನನ್ನು ಒಂದು ಪಾಯಿಂಟ್ ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ವಿ ಕ್ಯಾನಾಟ್ ಟ್ರೀಟ್ ದ ಮೋಷನ್ ಆಫ್ ಎ ಫ್ಯಾನ್ ಅಥವಾ ಫ್ಯಾನ್ ಎಸ್ ಎ ಪಾಯಿಂಟ್ ಆಬ್ಜೆಕ್ಟ್. ಯಾಕಂದರೆ ವಿ ಮೇ ಹ್ಯಾವ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್. ಕ್ಲಾಸಲ್ಲಿ ಹೇಳಿದ್ದೀನಿ, ಇಲ್ಲೊಂದು ಆಬ್ಜೆಕ್ಟ್ ಇದೆ ಅಂತ ತಿಳ್ಕೊಳ್ಳಿ, ಸೇ ಆಬ್ಜೆಕ್ಟ್ ಎ, ಪಾಯಿಂಟ್ ಎ, ಅಥವಾ ಇಲ್ಲೊಂದು ಪಾಯಿಂಟ್ ಇದೆ ಬಿ ಅಂತ, ಅಥವಾ ಇಲ್ಲಿ ಫ್ಯಾನ್ ಮೇಲೆ ಇನ್ನೊಂದು ಪಾಯಿಂಟ್ ಇದೆ ಅದು ಸಿ ಅಂತ, ಇಲ್ಲದ ಪಾಯಿಂಟ್ ಇದೆ ಸಿ ಜಸ್ಟ್ ಇಯರ್ ಹೌದಾನೆ, ಸಿ ಅಂತ ಇದೆ ಇಟ್ಕೊಳ್ಳಿ. ನೋಡಿ, ಇಫ್ ದ ಫ್ಯಾನ್ ರೊಟೇಟ್ಸ್, ಈ ಪಾಯಿಂಟ್ ಎ ಇದೆಯಲ್ಲ ಅದೇ ಮಾಡುತ್ತೆ, ಇಟ್ ಕವರ್ಸ್ ಲಾರ್ಜ್ ಡಿಸ್ಟೆನ್ಸ್ ಫಾರ್ ಒನ್ ರೊಟೇಷನ್. ಇಷ್ಟು ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ. ಅದೇ ಪಾಯಿಂಟ್ ಬಿ ನೋಡಿ, ಅದು ಇಷ್ಟು ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ. ಅದೇ ಪಾಯಿಂಟ್ ಸಿ ನೋಡಿ, ಎಷ್ಟು ಡಿಸ್ಟೆನ್ಸೇ ಕವರ್ ಮಾಡೋದು, ಇಲ್ಲಿರುತ್ತೆ ಅಲ್ಲೇ ಇರುತ್ತೆ. ಅಂದರೆ ದೇ ಆರ್ ಮೂವಿಂಗ್ ವಿತ್ ಡಿಫ್ರೆಂಟ್ ಆ್ಯಂಗ್ಯುಲರ್ ಸ್ಪೀಡ್ and they are covering different distances. So therefore all the particles on this fan, they are under different types of motion. ಅವು ಬೇರೆ ಬೇರೆ ಥರ ಮೋಷನ್ ಮಾಡ್ತಾ ಇದ್ದಾವೆ. ಸೊ ಆದ ಕಾರಣ ನಾವು ಈ ಫ್ಯಾನ್ನ ವಿ ಕ್ಯಾನಾಟ್ ಕಾಲ್ ಇಟ್ ಎಸ್ ಎ ಪಾಯಿಂಟ್ ಆಬ್ಜೆಕ್ಟ್. ಇಲ್ಲಿ ನಾವು ಫ್ಯಾನ್ನ ಪಾಯಿಂಟ್ ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲಿ ಇನ್ ಕೇಸ್ ಆಫ್ ಎ ಕಾರ್ ಹೌದಾನೆ. ಸೊ ಕಾರಿನ ಇಲ್ಲಿ ಮುಂದ್ಗಡೆ ಕೂತಲ್ಲಿರೋ ಡ್ರೈವರ್ ಎಷ್ಟು ಸ್ಪೀಡಲ್ಲಿ ಹೋಗ್ತಾನೋ, ಹಿಂದ್ಗಡೆ ಪ್ಯಾಸೆಂಜರ್ ಅಷ್ಟೇ ಸ್ಪೀಡಲ್ಲಿ ಹೋಗ್ತಾನೆ. ಡ್ರೈವರ್ ಯಾವ ಡೈರೆಕ್ಷನಲ್ಲಿ ಹೋಗ್ತಾನೋ ಪ್ಯಾಸೆಂಜರ್ ಅದೇ ಡೈರೆಕ್ಷನಲ್ಲಿ ಹೋಗ್ತಾನೆ. ಡ್ರೈವರ್ ಯಾವಾಗ ಸ್ಟಾಪ್ ಆಗ್ತಾನೆ ಇವನು ಅಷ್ಟೇ ಸ್ಟಾಪ್ ಮಾಡ್ತಾನೆ. ಇವನು ಎಷ್ಟು ಎಕ್ಸಿಲೇಷನಲ್ಲಿ ಹೋಗ್ತಾನೆ ಇವನು ಅಷ್ಟೇ ಎಕ್ಸಿಲೇಷನ್ ಹೋಗ್ತಾನೆ. ಅಂದರೆ ಈಚ್ ಆ್ಯಂಡ್ ಎವರಿ ಪಾರ್ಟಿಕಲ್ ಆಫ್ ದಿಸ್ ಕಾರ್ ದೇ ಆರ್ ಅಂಡರ್ ಸೇಮ್ ಟೈಪ್ ಆಫ್ ಮೋಷನ್. ಬಟ್ ಇಲ್ಲಿ ಇನ್ ಕೇಸ್ ಆಫ್ ಎ ಫ್ಯಾನ್, ಜಸ್ಟ್ ಐ ಆಮ್ ಟೇಕಿಂಗ್ ಎಕ್ಸಾಂಪಲ್ ಫಾರ್ ಫ್ಯಾನ್, all the particles will have different types of motion. So therefore ಇಲ್ಲಿ ರಿಜಿಡ್ ಬಾಡಿನ ವಿ ಕ್ಯಾನಾಟ್ ಟೇಕ್ ಇಟ್ ಎಸ್ ಎ ಪಾಯಿಂಟ್ ಆಬ್ಜೆಕ್ಟ್. ಅದನ್ನು ಪಾಯಿಂಟ್ ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ದಟ್ಸ್ ವೈ ಇಟ್ ಇಸ್ ಎ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಏನಂತ ಕರಿತೀವಿ ಇದಕ್ಕೆ? ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಹೌದಾನೆ. ಹಾಗಾದರೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ನಲ್ಲಿ ನಾವು ಈಗ ಹೌ ಟು ಸ್ಟಡಿ ದ ಮೋಷನ್ ಆಫ್ ಎ ಫ್ಯಾನ್ ವೆನ್ ಇಟ್ ಇಸ್ ಎ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್. ಅದಕ್ಕೆ ಏನು ಮಾಡ್ತೀವಿ ನಾವು ಇಡೀ ಫ್ಯಾನ್ ಮೇಲೆ ಹೌ ಮೆನಿ ಪಾಯಿಂಟ್ಸ್, ದೇರ್ ಆರ್ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಪಾಯಿಂಟ್ಸ್. ನೋಡಿ, ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಯಿಂಟ್ಸ್ ಹೌದಾ. ಸೊ ನಾನಿಲ್ಲಿ ಯೂಸ್ ಸಮ್ ಗ್ರೀನ್ ಕಲರ್ ಆಯಿತಾ. ನೋಡಿ, ಇದೆ ಎಷ್ಟು ಪಾಯಿಂಟ್ಸ್ ಬೇಕಾದ್ರೆ ಇಡ್ಬೋದು ನೀವು. ದೇರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಯಿಂಟ್ಸ್ ಆಯಿತಾ. ಇದೇನು ಮಧ್ಯ ಪಾಯಿಂಟ್ ಇದೆ ಇಲ್ಲು, ಇಟ್ ವಿಲ್ ನಾಟ್ ಬಿ ಅಂಡರ್ ಮೋಷನ್, ಇಟ್ ವಿಲ್ ಬಿ ಅಟ್ ರೆಸ್ಟ್. ನಿಮ್ಮ ಬೇಕಾದ್ರೆ ನಿನ್ನ ತಲೆ ಮೇಲಿರೋ ಫ್ಯಾನ್ ನೋಡ್ಬೋದು ನಿಮ್ಮ ಮನೇಲಿ ಹೌದಾ, ಇಟ್ ವಿಲ್ ಬಿ ಅಟ್ ರೆಸ್ಟ್. ಬಟ್ ಎಲ್ಲವೂ ತಿರುಗ್ತಾ ಇರ್ತವೆ. ಅಂದರೆ ದೀಸ್ ಆಲ್ ಪಾರ್ಟಿಕಲ್ಸ್ ವಿಲ್ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಷನ್. ಹಾಗಾದ್ರೆ ನಾವೆಲ್ಲ ಪಾರ್ಟಿಕಲ್ ಮೋಷನ್ ಸ್ಟಡಿ ಮಾಡಬೇಕಾ ಸರ್? ನೋ ಹೌದಾನೆ. ಸೊ ಅವಾಗ ಕಷ್ಟ ಆಗ್ಬಿಡುತ್ತೆ ಎಲ್ಲ ಪಾರ್ಟಿಕಲ್ಸ್. ಯಾಕಂದ್ರೆ ಒಂದು ಪಾರ್ಟಿಕಲ್ಸ್ ಮೋಷನ್ ಸ್ಟಡಿ ಮಾಡೋದೇ ಕಷ್ಟ. ಸೊ ಅವಾಗೇನು ಮಾಡ್ತೀವಿ, ವಿ ಟೇಕ್ ಓನ್ಲಿ ಒನ್ ಪಾಯಿಂಟ್ ಆಫ್ ದ ಫ್ಯಾನ್. ಈ ಪಾಯಿಂಟ್ನ ಯಾವುದಾದ್ರೂ ಒಂದು ಪಾಯಿಂಟನ್ನು ನಾವು ಚೂಸ್ ಮಾಡ್ತೀವಿ. ವಿ ಟೇಕ್ ಓನ್ಲಿ ಒನ್ ಪಾಯಿಂಟ್. ಅದು ಫ್ಯಾನ್ ಒಳಗಿರ್ಬೋದು ಅಥವಾ ಫ್ಯಾನಿಂದ ಹೊರಗಿರ್ಬೋದು. ಇದಕ್ಕೆ ರಿಜಿಡ್ ಬಾಡಿ ಅಂದರೆ ದಟ್ ಪಾಯಿಂಟ್ ಮೇ ಬಿ ಆನ್ ದ ರಿಜಿಡ್ ಬಾಡಿ ಅಥವಾ ಔಟ್ ಆಫ್ ದ ರಿಜಿಡ್ ಬಾಡಿ ಹೌದಾನೆ. ಸೊ ಆ ಪಾಯಿಂಟ್ನ ವಿ ಕಾಲ್ ಇಟ್ ಅ ಸೆಂಟರ್ ಆಫ್ ಮಾಸ್. ಆ ಪಾಯಿಂಟ್ ಅಂತ ಕರಿತೀವಿ ನಾವು ಅದಕ್ಕೆ ಸೆಂಟರ್ ಆಫ್ ಮಾಸ್. ಸೊ ಅವಾಗ ಬರುತ್ತೆ ದ ಕಾನ್ಸೆಪ್ಟ್ ಆಫ್ ಸೆಂಟರ್ ಆಫ್ ಮಾಸ್. ದ ಕಾನ್ಸೆಪ್ಟ್ ಆಫ್ ಸೆಂಟರ್ ಆಫ್ ಮಾಸ್ ಹೌದಾನೆ. ಏನು ಸೆಂಟರ್ ಆಫ್ ಮಾಸ್ ಅಂದರೆ ಅಂತ ಹೌದಾನೆ. ಸೊ ಯಾಕೆ ನಾವು ಸೆಂಟರ್ ಆಫ್ ಮಾಸ್ ಕಾನ್ಸೆಪ್ಟ್ ಬೇಕು ಅಂದರೆ, ಬಿಕಾಸ್ for motion of a rigid body we cannot take the rigid body as a point object. So we should take the rigid body as system of particles. So when we take it as system of particles ಹೌದಾನೆ. So we should study the motion of all the particles. So ಆ ಥರ ಎಲ್ಲ ಪಾರ್ಟಿಕಲ್ಸ್ ಸ್ಟಡಿ ಮಾಡೋದು ನಮಗೆ ಏನು ಮಾಡ್ತೀವಿ, ಬಿಕಮ್ಸ್ ಎ ವೆರಿ ಟಫ್ ಜಾಬ್. ಸೊ ದಟ್ಸ್ ವೈ ಯು ಹ್ಯಾವ್ ದ ಕಾನ್ಸೆಪ್ಟ್ ಆಫ್ ಸೆಂಟರ್ ಆಫ್ ಮಾಸ್. ಯಾವ ಕಾನ್ಸೆಪ್ಟ್ ಇದೆ ನಮಗೆ? ಸೆಂಟರ್ ಆಫ್ ಮಾಸ್. ಏನು ಸೆಂಟರ್ ಆಫ್ ಮಾಸ್ ಅಂದರೆ ಅಂತ? ಸೆಂಟರ್ ಆಫ್ ಮಾಸ್, ಸೆಂಟರ್ ಆಫ್ ಮಾಸ್. ಹ್ಯಾಂಡ್ ರೈಟಿಂಗ್ ಚೆನ್ನಾಗ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಜಸ್ಟ್ ಸಿ ಎಮ್ ರೆಪ್ರೆಸೆಂಟೆಡ್ ಬೈ ಸೆಂಟರ್ ಆಫ್ ಮಾಸ್ ಹೌದಾನೆ. ಏನು ಸೆಂಟರ್ ಆಫ್ ಮಾಸ್ ಅಂದರೆ ಹೌದಾನೆ. ಸೊ ಸೆಂಟರ್ ಆಫ್ ಮಾಸ್ ಇಟ್ ಇಸ್ ದ ಪಾಯಿಂಟ್, ಇಟ್ ಇಸ್ ದ ಪಾಯಿಂಟ್. ಚೇಂಜ್ ದ ಕಲರ್. ಸೊ ವಾಟ್ ಇಸ್ ಸೆಂಟರ್ ಆಫ್ ಮಾಸ್? ಇಟ್ ಇಸ್ ದ ಪಾಯಿಂಟ್
of the rigid body. ನೋಟ್ಸಲ್ಲಿ ಬರ್ತೀನಿ ಇದನ್ನ. ಇಟ್ ಇಸ್ ದ ಪಾಯಿಂಟ್ ಆಫ್ ದ ರಿಜಿಡ್ ಬಾಡಿ. ಇಟ್ ಇಸ್ ದ ಪಾಯಿಂಟ್ ಆಫ್ ದ ರಿಜಿಡ್ ಬಾಡಿ. ಆಯಿತಾ? ಇಟ್ ದ ಪಾಯಿಂಟ್ ಆಫ್ ದ ರಿಜಿಡ್ ಬಾಡಿ ವೇರ್ whole mass, HOWLHOL, whole mass, MES is mass of rigid body is assumed to be concentrated. Rigid body is assumed to be concentrated, and body moves as if all external forces are applied at that point. Applied at that point. ಹೌದಾನೆ? ಸೊ ದಟ್ ವಿ ಕಾಲ್ ಇಟ್ ಅ ಸೆಂಟರ್ ಆಫ್ ಮಾಸ್. ಕೇಳ್ದಾನೆ ಡೆಫಿನೇಷನ್ ನೋಡಿ. ಸೆಂಟರ್ ಆಫ್ ಮಾಸ್ ಇಸ್ ದ ಪಾಯಿಂಟ್ ಆಫ್ ದ ರಿಜಿಡ್ ಬಾಡಿ. Center of mass is the point of the rigid body where whole mass of the rigid body is assumed to be concentrated, and body moves as if all the external forces are acting at that point. So that point now we call it as center of mass. ಏನಂತ ಕರಿತೀವಿ ಅದಕ್ಕೆ? ಸೆಂಟರ್ ಆಫ್ ಮಾಸ್. ಹೌದಾನೆ? ಸೊ ನೋಟ್ಸ್ ಇದೆ. ನೋಟ್ಸಲ್ಲಿ ಐ ಪುಟ್ ದ ಫೋಟೋ ಆಫ್ ದ ನೋಟ್ಸ್, ಬರಿತಾ ಹೋಗಿ. ಸೊ ಮತ್ತು ಈ ಸಲ ಎಕ್ಸಾಮ್ ಇಲ್ಲ, ಪಾಸ್ ಆಗ್ಬಿಟ್ಟು ಅಂತ ಖುಷಿಯಾಗಿ ಹೋಗಿ. ಪಾಸ್ ಏನು ಆಗ್ತೀರಾ, ಬಟ್ ಯು ಶುಡ್ ಹ್ಯಾವ್ ದ ನಾಲೆಡ್ಜ್. ಯಾಕಂದ್ರೆ ನಿನ್ನ ಮುಂದೆ ನೀಟು, CET, JEE ಅಥವಾ ಮುಂದೆ ನೀನು ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಯು ಶುಡ್ ಹ್ಯಾವ್ ದ ನಾಲೆಡ್ಜ್. ಸೊ ನಾಲೆಡ್ಜ್ಗೋಸ್ಕರನಾದ್ರು ಓದಿ. ಹೌದಾನೆ? ಸೊ ದಟ್ ಪಾಯಿಂಟ್ ವಿ ಕಾಲ್ ಇಟ್ ಅಸ್ ಸೆಂಟರ್ ಆಫ್ ಮಾಸ್. ಏನಂತ ಕರಿತೀವಿ ಅದಕ್ಕೆ? ಸೆಂಟರ್ ಆಫ್ ಮಾಸ್. ಸೊ ದೆನ್ ನಾವು ನೋಡಿದ್ದೀವಿ, ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಸೆಂಟರ್ ಆಫ್ ಮಾಸ್ ಆಫ್ ಟೂ ಪಾರ್ಟಿಕಲ್ ಸಿಸ್ಟಮ್. ಹೌದಾ? ಸೊ ಇಫ್ ದೇರ್ ಆರ್ ಟೂ ಪಾರ್ಟಿಕಲ್ಸ್, ಆಯಿತಾ? ಇಫ್ ದೇರ್ ಆರ್ ಟೂ ಪಾರ್ಟಿಕಲ್ಸ್, ಸೊ ಒಂದು ಎಕ್ಸ್ ಆ್ಯಕ್ಸಿಸ್ ಎರಡು ಎಕ್ಸ್ ಆ್ಯಕ್ಸಿಸ್, ದಿಸ್ ಇಸ್ ಎಕ್ಸ್ ಆ್ಯಕ್ಸಿಸ್. ಹೌದಾನೆ? ಸೊ ದಿಸ್ ಇಸ್ ದ ಆರಿಜಿನ್. ಇಲ್ಲೊಂದು ಪಾರ್ಟಿಕಲ್ ಇದೆ ಆಫ್ ಮಾಸ್ M1, ಇಲ್ಲೊಂದು ಪಾಯಿಂಟ್ ಇದೆ ಆಫ್ ಮಾಸ್ M2. ಹೌದಾ? ಈ ಡಿಸ್ಟೆನ್ಸ್ x1, ಈ ಡಿಸ್ಟೆನ್ಸ್ x2 ಇದ್ದರೆ ಯು ನೋ ದ ಎಕ್ಸ್ಪ್ರೆಷನ್ ಫಾರ್ ಸೆಂಟರ್ ಆಫ್ ಮಾಸ್. ಸೆಂಟರ್ ಆಫ್ ಮಾಸ್ ಆಫ್ ಎ ಟೂ ಪಾರ್ಟಿಕಲ್ ಸಿಸ್ಟಮ್ ಲೈಯಿಂಗ್ ಆನ್ ದ ಸೇಮ್ ಸ್ಟ್ರೈಟ್ ಲೈನ್. ದೇ ವಿಲ್ ಬಿ ಲೈಯಿಂಗ್ ಆನ್ ದ ಎಕ್ಸ್ ಆಕ್ಸಿಸ್. ದೇರ್ ಫಾರ್ ದ ಸೆಂಟರ್. ಕೇಳ್ತಾನೆ, ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಸೆಂಟರ್ ಆಫ್ ಮಾಸ್ ಆಫ್ ಟೂ ಪಾರ್ಟಿಕಲ್ ಸಿಸ್ಟಮ್? The position of center of mass of two particle system, capital X, will be equal to m1 x1 plus m2 x2 divided by m1 plus m2. So this is called the expression for center of mass of two particle system. ಅದೇ ಥರ ಇನ್ನೊಂದು ನಾವು ಮಾಡಿದ್ವಿ. ಇಫ್ ದ ಟೂ ಪಾರ್ಟಿಕಲ್ಸ್ ಆರ್ ಆಫ್ ಸೇಮ್ ಮಾಸ್, ಎರಡೂ ಪಾರ್ಟಿಕಲ್ ಅಕಸ್ಮಾತ್ ಎರಡೂ ಒಂದೇ ಮಾಸಲ್ಲಿದೆ ಅಂತೇಳಿ, ಬೋತ್ ಆರ್ ಆಫ್ ಸೇಮ್ ಮಾಸ್, M1 ಎಷ್ಟಿದೆಯೋ, ಇಫ್ M1 ಈಸ್ ಈಕ್ವಲ್ ಟು M2, ಅವಾಗ M1 M ಜಾಗದಲ್ಲಿ M ಇದೆ ಅಂತ ಬರ್ಬೋಣ. ಹೌದಾ? ಅವಾಗ ಏನತ್ತೆ, ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ X ವಿಲ್ ಬಿ ಈಕ್ವಲ್ ಟು M1 x1 ಅಂದರೆ mx1 ಪ್ಲಸ್ mx2 ಅಂದರೆ m ಕಾಮತ್ತಲ್ಲಿ ಇಟ್ ಬಿಕಮ್ಸ್ m ಇಂಟು x1 ಪ್ಲಸ್ x2 ಡಿವೈಡ್ ಬೈ m ಪ್ಲಸ್ m ಅಂದರೆ ಇಟ್ ಬಿಕಮ್ಸ್ 2m. ಅವಾಗ m ಕ್ಯಾನ್ಸಲ್ ಆದರೆ ಹೊಡೆದ ಥಿಂಗ್ ಲೆಫ್ಟ್ X ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ ಅವಾಗ? X ವಿಲ್ ಬಿ ಈಕ್ವಲ್ ಟು x1 ಪ್ಲಸ್ x2 ಡಿವೈಡ್ ಬೈ 2. x1 ಅವಾಗ X ವಿಲ್ ಬಿ ಈಕ್ವಲ್ ಟು x1 ಪ್ಲಸ್ x2 ಡಿವೈಡ್ ಬೈ 2. ಅಂದರೆ if the two particles are of same mass, if they are of identical particles, then the center of mass will be x1 plus x2 divided by 2. x1 plus x2 divided by 2 ಅಂದರೆ it will be exactly lie at the midway between them. ಇದು x1 ಇದೆ, ಈ ಡಿಸ್ಟೆನ್ಸ್, ದಿಸ್ ಡಿಸ್ಟೆನ್ಸ್ ಇದೆ x1, ದಿಸ್ ಡಿಸ್ಟೆನ್ಸ್ ಇದೆ x2, ಎರಡನ್ನೂ ಕೂಡಿ ಡಿವೈಡ್ ಮಾಡಿದ್ರೆ ದ ಸೆಂಟರ್ ಆಫ್ ಮಾಸ್ ಎಕ್ಸಾಕ್ಟ್ಲಿ ಇಲ್ಲಿರುತ್ತೆ. ದಿಸ್ ವಿಲ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಸೆಂಟರ್ ಆಫ್ ಮಾಸ್, ಇಟ್ ಇಸ್ ದ ಸೆಂಟರ್ ಆಫ್ ಮಾಸ್ ಆಫ್ ಟೂ ಪಾರ್ಟಿಕಲ್ ಸಿಸ್ಟಮ್. ಆಯಿತಾ? ಅದೇ ಥರ ಕ್ಯಾನ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಸೆಂಟರ್ ಆಫ್ ಮಾಸ್ ಆಫ್ n ಪಾರ್ಟಿಕಲ್ ಸಿಸ್ಟಮ್. ಈ ಥರ n ಪಾರ್ಟಿಕಲ್ಸ್ ಇದಾವಪ್ಪ. ಇಫ್ ದೇರ್ ಆರ್ n ಪಾರ್ಟಿಕಲ್ಸ್, M1 x1 ಇಲ್ಲಿದೆ, M1 M2 ಈ ಥರ, M3 ಇಲ್ಲಿದೆ, M4 ಇಲ್ಲೆಲ್ಲ ಇದೆ, ಈ ಥರ ಎಲ್ಲ ಒಂದೇ ಸ್ಟ್ರೈಟ್ ಮೇಲೆ ಇದಪ್ಪ. ಅವಾಗ ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಸೆಂಟರ್ ಆಫ್ ಮಾಸ್ ಆಫ್ n ಪಾರ್ಟಿಕಲ್ ಸಿಸ್ಟಮ್? ದ ಸೆಂಟರ್ ಆಫ್ ಮಾಸ್ ಆಫ್ n ಪಾರ್ಟಿಕಲ್ ಸಿಸ್ಟಮ್ X ವಿಲ್ ಬಿ ಈಕ್ವಲ್ ಟು ಅದೇ ಥರ M1 x1 ಪ್ಲಸ್ M2 x2 ಪ್ಲಸ್ ಈ ಥರ ಬರಿತಾ ಹೋಗೋದು ಇಲ್ಲಿವರೆಗೂ ಅಪ್ ಟು M3 Mn xn ಇಲ್ಲಿವರೆಗೂ ಬರಿತಾ ಹೋಗೋದು Mn xn ಡಿವೈಡ್ ಬೈ M1 ಪ್ಲಸ್ M2 ಪ್ಲಸ್ M3 ಎಲ್ಲಿವರೆಗೂ ಅಪ್ ಟು Mn. ದಿಸ್ ಇಸ್ ದ ಸಿಸ್ಟಮ್ ಆಫ್ 3 n ಪಾರ್ಟಿಕಲ್ ಸಿಸ್ಟಮ್ ಇದೆ. ದಿಸ್ ಇಸ್ ಎಕ್ಸ್ಪ್ರೆಷನ್ ಫಾರ್ ಸೆಂಟರ್ ಆಫ್ ಮಾಸ್. ಹೌದಾ? ವೆರಿ ಇಂಪಾರ್ಟೆಂಟ್. ಅದೇ ಥರ ಫಾರ್ 3 ಪಾರ್ಟಿಕಲ್ ಸಿಸ್ಟಮ್, ವಾಟ್ ಇಸ್ ಎಕ್ಸ್ಪ್ರೆಷನ್ ಫಾರ್ ಸೆಂಟರ್ ಆಫ್ ಮಾಸ್ ಆಫ್ 3 ಪಾರ್ಟಿಕಲ್ ಸಿಸ್ಟಮ್? ಮತ್ತು 3 ಪಾರ್ಟಿಕಲ್ ಏನಾಗಬೇಕು? ದೇ ಶುಡ್ ನಾಟ್ ಬಿ ಲೈಯಿಂಗ್ ಆನ್ ದ ಸೇಮ್ ಸ್ಟ್ರೈಟ್ ಲೈನ್. ಹಾಗಾದ್ರೆ ಸ್ಟ್ರೈಟ್ ಲೈನ್ ಮೇಲೆ ಇದ್ಬಿಟ್ಟಿದ್ರೆ ಈಸೇ ಇರ್ತಾರೆ. M1 x1 M2 x2 ಪ್ಲಸ್ M3 x3 ಡಿವೈಡ್ ಬೈ M1 ಪ್ಲಸ್ M2 ಪ್ಲಸ್ M3. ಅಕಸ್ಮಾತ್ ದ ಸೆಂಟರ್ ಆಫ್ ಮಾಸ್ ಆಫ್ 3 ಪಾರ್ಟಿಕಲ್ ಸಿಸ್ಟಮ್ ವಿಚ್ ಆರ್ ನಾಟ್ ಲೈಯಿಂಗ್ ಆನ್ ಎ ಸೇಮ್ ಸ್ಟ್ರೈಟ್ ಲೈನ್. 3 ಪಾರ್ಟಿಕಲ್ ಸಿಸ್ಟಮ್ ಆಯಿತಾ? ನೆನ್ಪಿಟ್ಟಿಲ್ಲ. 3 ಪಾರ್ಟಿಕಲ್ಸ್, ಸೇ ಪಾರ್ಟಿಕಲ್ ಇಲ್ಲಿ, ದಿಸ್ ಈಸ್ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್ ಅಂತ. ದಿಸ್ ಇಸ್ ಎಕ್ಸ್ ಆ್ಯಕ್ಸಿಸ್, ದಿಸ್ ಈಸ್ ವೈ ಆ್ಯಕ್ಸಿಸ್. ಹೌದಾ? ದಿಸ್ ಇಸ್ ದ ಆರಿಜಿನ್ ಪಾಯಿಂಟ್. ಇಲ್ಲೆಲ್ಲ ಒಂದು ಪಾಯಿಂಟ್ M1 ಇಲ್ಲಿದೆಯಪ್ಪ, ಮಾಸ್ M1. ಇನ್ನೊಂದು M2 ಇಲ್ಲಿದೆಯಪ್ಪ.
ಆಫ್ ಮಾಸ್ m2. ಇಲ್ಲೊಂದು ಥರ್ಡ್ ಪಾರ್ಟಿಕಲ್ ಇದೆ m3 ಆಫ್ ಮಾಸ್ m3 ಥರ್ಡ್ ಪಾರ್ಟಿಕಲ್. ನೋಡಿ 3 ಸ್ಟ್ರೈಟ್ ಲೈನಲ್ಲಿಲ್ಲ. ಅವಾಗ ವಾಟ್ ಇಸ್ ಎಕ್ಸ್ಪ್ರೆಷನ್ ಫಾರ್ ಸೆಂಟರ್ ಆಫ್ ಮಾಸ್ ಆಫ್ 3 ಪಾರ್ಟಿಕಲ್ ಸಿಸ್ಟಮ್ ಹೌದಾನೆ. ಇಲ್ಲಿ ವಿ ಶುಡ್ ಹ್ಯಾವ್ 2 ಕೋಆರ್ಡಿನೇಟ್ಸ್ ಎಕ್ಸ್ ಮತ್ತು ವೈ. ಸೊ ದೇರ್ ಫಾರ್ ದ ಎಕ್ಸ್ ಕೋಆರ್ಡಿನೇಟ್ ವಿಲ್ ಬಿ ಈಕ್ವಲ್ ಟು m1 x1 ಪ್ಲಸ್ m2 x2 ಪ್ಲಸ್ m3 x3 ಡಿವೈಡ್ ಬೈ m1 ಪ್ಲಸ್ m2 ಪ್ಲಸ್ m3. ಯಾವಾಗ ದಿಸ್ ಇಸ್ ದ ಎಕ್ಸ್ ಕೋಆರ್ಡಿನೇಟ್. ಅದೇ ಥರ ವೈ ಕೋಆರ್ಡಿನೇಟ್ ಇರುತ್ತೆ, ದೇರ್ ವಿಲ್ ಬಿ ವೈ ಕೋಆರ್ಡಿನೇಟ್ ಹೌದಾನೆ. ಸೊ ವಾಟ್ ಇಸ್ ದ ವೈ ಕೋಆರ್ಡಿನೇಟ್? ಯಾಕಂದ್ರೆ ನಿನಗೆ ಗೊತ್ತಿನ ಪ್ಲೇನ್ ಯಾವುದೇ ಪಾಯಿಂಟ್ನ ಗುರ್ತು ಮಾಡಬೇಕು ಅಂದರೆ ಶುಡ್ ಹ್ಯಾವ್ ಎಕ್ಸ್ ಕಾಮ ವೈ. ಸೊ ದೇರ್ ಫೋರ್ ಎಕ್ಸ್ ಕೋಆರ್ಡಿನೇಟ್ ಮತ್ತು ವೈ ಕೋಆರ್ಡಿನೇಟ್. ವೈ ಕೋಆರ್ಡಿನೇಟ್ ವಿಲ್ ಬಿ ಇದೇ ಥರ ಸೇಮ್ m1 x1 ಬದಲು y1 ಪ್ಲಸ್ m2 x2 ಬದಲು y2 ಪ್ಲಸ್ m3 y3 ಡಿವೈಡ್ ಬೈ m1 plus m2 plus m3. This is the expression for center of mass of 3 particles which are not lying on the same straight line. ಅಕಸ್ಮಾತ್ ಇದರಲ್ಲೂ ಅಕಸ್ಮಾತ್ ಇಫ್ m1 is equal to m2 is equal to m3 ಅಂದರೆ ಇಫ್ ದ 3 ಪಾರ್ಟಿಕಲ್ಸ್, ಇದೊಂದು ಪಾರ್ಟಿಕಲ್, ಈ ಪಾರ್ಟಿಕಲ್ ಮತ್ತು ಈ ಪಾರ್ಟಿಕಲ್, ಈ ಮೂರು ಒಂದೇ ಮಾಸ್ ಆಗ್ಬಿಟ್ಟು ಅವಾಗ m1 m2 m3 ಬದಲು ನಾವೇನು ಮಾಡೋದು, ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅವಾಗ ಏನಾಗುತ್ತೆ, the equation becomes x becomes ಏನಾಗುತ್ತೆ ಅವಾಗ, if the 3 particles are of ಸೇಮ್ ಮಾಸ್, ಅವಾಗ ಸೆಂಟರ್ ಆಫ್ ಮಾಸ್ ಆಯಿತಾ. ಸೊ ವೈ ಕೋಆರ್ಡಿನೇಟ್ ಏನಾಗ್ಬಿಡುತ್ತೆ, ವೈ ಕೋಆರ್ಡಿನೇಟ್ ಬಿಕಮ್ಸ್ ಎಲ್ಲ ಎಮ್ ಮೇಲ್ಗಡೆ ಕ್ಯಾನ್ಸಲ್ ಆಗಿ ಕೆಳಗಡೆ ಕ್ಯಾನ್ಸಲ್ ಆಗಿ ವೈ ವಿಲ್ ಬಿ ಈಕ್ವಲ್ ಟು y1 ಪ್ಲಸ್ y2 ಪ್ಲಸ್ y3 ಡಿವೈಡ್ ಬೈ 3. ಅದಾದರೆ ಎಕ್ಸ್ ವಿಲ್ ಬಿ ಈಕ್ವಲ್ ಟು x1 ಪ್ಲಸ್ x2 ಪ್ಲಸ್ x3 ಡಿವೈಡ್ ಬೈ 3 ಆಗ್ಬಿಡುತ್ತೆ ಹೌದಾ. ಸೊ ಯಾವಾಗ ಅಂದರೆ ಇಫ್ ದ 3 ಪಾರ್ಟಿಕಲ್ಸ್ ಆರ್ ಆಫ್ ಸೇಮ್ ಮಾಸ್. ನೀನು ಬೇಕಾದ್ರೆ ಎಲ್ಲ ಕಡೆ m1 m2 m3 ಬದಲು m ಸಬ್ಸ್ಟಿಟ್ಯೂಟ್ ಮಾಡಿ ಕೆಳಗಡೆ m 3m ಮಾಡಿದ್ರೆ ಇಲ್ಲೆಲ್ಲ ಬರುತ್ತೆ ಹೌದಾ. ಸೊ ಇದು ದಿ ಸೆಂಟರ್ ಆಫ್ ಮಾಸ್ ಆಫ್ 3 ಪಾರ್ಟಿಕಲ್ಸ್ ವಿಚ್ ಆರ್ ನಾಟ್ ಲೈಯಿಂಗ್ ಆನ್ ದ ಸೇಮ್ ಪ್ಲೇನ್. ನೆಕ್ಸ್ಟ್ ಇದೆ ಸೆಂಟರ್ ಆಫ್ ಮಾಸ್ ಆಫ್ 3 ಪಾರ್ಟಿಕಲ್ಸ್ ಇನ್ ಎ ಸ್ಪೇಸಲ್ಲಿ ಇದಾವಪ್ಪ. ಇವಾಗ 3 m1 m2 m3 ಇದ್ವು, ನಿನ್ನ ಮೊಬೈಲ್ ಮೇಲೆ ಇದ್ವು ಆಯಿತಾ. ಅಕಸ್ಮಾತ್ ವಿತ್ ದ 3 ಪಾರ್ಟಿಕಲ್ಸ್ ಆರ್ ಆಫ್ ದ ಸ್ಪೇಸ್, ಒಂದು ಪಾರ್ಟಿಕಲ್ m1 ಸೇ 3 ಪಾರ್ಟಿಕಲ್ಸ್ ಇನ್ ಸ್ಪೇಸ್, 3 ಪಾರ್ಟಿಕಲ್ಸ್ ಇನ್ ಸ್ಪೇಸಲ್ಲಿದ್ದರೆ ಹೌದು. ನಾವೇ ನೋಡುತ್ತೆ ಸೈಡ್ ಇದು ಎಕ್ಸ್ ಆ್ಯಕ್ಸಿಸ್, ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್, ಇದು ದಿಸ್ ಇಸ್ ವೈ ಆ್ಯಕ್ಸಿಸ್, ಎಕ್ಸ್ ಆ್ಯಕ್ಸಿಸ್, ದಿಸ್ ಈಸ್ ವೈ, ದಿಸ್ ಈಸ್ ಎಕ್ಸ್, ದಿಸ್ ಈಸ್ ಝಡ್ ಆ್ಯಕ್ಸಿಸ್. ಮೊಬೈಲಿಂದ ಹೊರಗಿದೆ ಝಡ್ ಆ್ಯಕ್ಸಿಸ್. ಇಲ್ಲೊಂದು ಯಾವುದೋ ಪಾರ್ಟಿಕಲ್ ಇದೆ m1 x1 ಪಾರ್ಟಿಕಲ್ m1 ಆಯಿತಾ. ಇಲ್ಲಿ ಯಾವುದೋ ಪಾರ್ಟಿಕಲ್ ಇದೆ m2 ಆಯಿತಾ, ಆಫ್ ಮಾಸ್ m2. ಇಲ್ಲೊಂದು ಯಾವುದೋ ಪಾರ್ಟಿಕಲ್ ಇದೆ m3 ಇದೆ ಅಂದರೆ ಬೋರ್ಡಿಂದ ಹೊರಗಿದೆ, ನಿನ್ನ ಮೊಬೈಲಿಂದ ನಿನ್ನ ಕಣ್ಣ ಹತ್ರ ಇದೆ ಅಂತ ತಿಳ್ಕೊ, ಸೈಡ್ ದಟ್ ಯುವರ್ ಐ, ನಿನ್ನ ಕಣ್ಣ ಮೇಲೆ ಇದೆ ಅಂತ ತಿಳ್ಕೊಳ್ಳಿ. ಸೊ ಅದನ್ನ ಇಲ್ಲೇ ತರಿತ್ತು ತೋರಿಸ್ತೀನಿ ವಿತ್ ಡಿಫ್ರೆಂಟ್ ಕಲರ್ಸ್. ಸೊ ದಟ್ ಪಾರ್ಟಿಕಲ್ ಈಸ್ ನಿನ್ನ ಕಣ್ಣ ಹತ್ರ ಇದೆ, ಸೊ m3 ಅಂತ ತಿಳ್ಕೊ. ದಿಸ್ ಈಸ್ m3 ಆಫ್ ಮಾಸ್ m3 ಪಾರ್ಟಿಕಲ್. ದಿಸ್ ಪಾರ್ಟಿಕಲ್ ಈಸ್ ಆಫ್ ಮಾಸ್ m3. ಸೊ m1 ಏನಿರುತ್ತೆ, ನೀನು m1 ಪೊಸಿಷನ್ ಹೇಳ್ಬೇಕಂತ ಸಿನ್ಸ್ ಇಟ್ ಇಸ್ ಎ ಸ್ಪೇಸ್, ಯು ಶುಡ್ ಹ್ಯಾವ್ 3 ಕೋಆರ್ಡಿನೇಟ್ಸ್ x1 ಆಯಿತಾ. ಯು ಶುಡ್ ಹ್ಯಾವ್ 3 ಕೋಆರ್ಡಿನೇಟ್ಸ್ x1 ಕಾಮ y1 ಕಾಮ z1. ಇದಕ್ಕೆ m2ಗೆ x2 y2 z2. ಅದೇ ಥರ m3ಗೆ x3 y3 z3. ಈ ಥರ 3 ಕೋಆರ್ಡಿನೇಟ್ ಹೇಳಬೇಕು. ಹಾಗಾದರೆ ಫಾರ್ 3 ಪಾರ್ಟಿಕಲ್ಸ್ ಇನ್ ಎ ಸ್ಪೇಸ್ ದ ಸೆಂಟರ್ ಆಫ್ ಮಾಸ್ ಎಲ್ಲೋ ಇರುತ್ತೆ, ಅದಕ್ಕೂ ಅಷ್ಟೇ ಇಟ್ ಹ್ಯಾವ್ 3 ಕೋಆರ್ಡಿನೇಟ್ಸ್. ಇಟ್ ವಿಲ್ ಬಿ ಹ್ಯಾವಿಂಗ್ 3 ಕೋಆರ್ಡಿನೇಟ್ಸ್ ವಿಚ್ ಆರ್ ಬಿ ದೋಸ್ 3 ಕೋಆರ್ಡಿನೇಟ್ಸ್ ಕ್ಯಾಪಿಟಲ್ ಎಕ್ಸ್ ಕಾಮ ಕ್ಯಾಪಿಟಲ್ ವೈ ಕಾಮ ಕ್ಯಾಪಿಟಲ್ ಝಡ್. ಅಂದರೆ 3 ಕೋಆರ್ಡಿನೇಟ್ ಹೇಳಬೇಕು ಹೌದಾ. ಸೊ ಸೆಂಟರ್ ಆಫ್ ಮಾಸ್ ಆಫ್ ಸಚ್ ಪಾರ್ಟಿಕಲ್ ವಿಲ್ ಬಿ ಅಟ್ ಕ್ಯಾಪಿಟಲ್ ಎಕ್ಸ್ ಕಾಮ ಕ್ಯಾಪಿಟಲ್ ವೈ ಕಾಮ ಕ್ಯಾಪಿಟಲ್ ಝಡ್. ಹಾಗಾದರೆ ಕ್ಯಾಪಿಟಲ್ ಎಕ್ಸ್ ವ್ಯಾಲ್ಯೂ ಎಷ್ಟಿರುತ್ತೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಎಕ್ಸ್ ಆಯಿತಾ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಎಕ್ಸ್ ಬರಿತೀನಿ ಇವಾಗ. ಸೊ ಜಸ್ಟ್ ರಬ್ಬಿಂಗ್ ಇಟ್. ದ ಸೆಂಟರ್ ಆಫ್ ಮಾಸ್, ದ ಕ್ಯಾಪಿಟಲ್ ಎಕ್ಸ್ ಅದೆಲ್ಲ ಇರುತ್ತೆ ಅಂತ ತಿಳ್ಕೊಳ್ಳಿ. ಕ್ಯಾಪಿಟಲ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ mi xi ಡಿವೈಡ್ ಬೈ ಕ್ಯಾಪಿಟಲ್ ಎಮ್. ಅದೇ ಥರ ಕ್ಯಾಪಿಟಲ್ ವೈ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ mi ವೈ ಐ, ಯಾಕಂದರೆ ವೈ ಕೋಆರ್ಡಿನೇಟ್ ಬರ್ತೀನಿ, ಡಿವೈಡ್ ಬೈ ಕ್ಯಾಪಿಟಲ್ ಎಮ್. ಅದೇ ಥರ ಕ್ಯಾಪಿಟಲ್ ಝಡ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ mi ಝಡ್ ಐ ಡಿವೈಡ್ ಬೈ ಕ್ಯಾಪಿಟಲ್ ಎಮ್. So these are the x coordinate, y coordinate, the z coordinate. Summation of mi xi, I varies from 1 to n, I varies from 1 to n, n particles ಇದ್ದರೆ ಇಲ್ಲಿ 3 particles, I varies from 1 to 3 ಹೌದಾನೆ.
ಅಂದರೆ ಎಕ್ಸ್ ಕೋಆರ್ಡಿನೇಟ್ ವಿಲ್ ಬಿ m1 x1 ಪ್ಲಸ್ m2 x2 ಪ್ಲಸ್ m3 x3 ಡಿವೈಡ್ ಬೈ ಕ್ಯಾಪಿಟಲ್ ಎಮ್ ಇಸ್ ದ ಟೋಟಲ್ ಮಾಸ್ ಆಫ್ 3 ಪಾರ್ಟಿಕಲ್ಸ್ ಅದೇ. ಅದರ y ಕೋಆರ್ಡಿನೇಟ್ ವಿಲ್ ಬಿ m1 y1 ಪ್ಲಸ್ m2 y2 ಪ್ಲಸ್ m3 y3. ಅದರ z ಕೋಆರ್ಡಿನೇಟ್ ವಿಲ್ ಬಿ m1 z1 m2 z2 ಪ್ಲಸ್ m3 z3 ಡಿವೈಡ್ ಬೈ ಟೋಟಲ್ ಮಾಸ್ ಹೌದಾನೆ. ಸೊ ದ ಸಿಸ್ಟಮ್ ಆಫ್ 3 ಪಾರ್ಟಿಕಲ್ಸ್ ಇದ್ದರೆ ದ ಕೋಆರ್ಡಿನೇಟ್ಸ್ ಆಫ್ ದ ಸೆಂಟರ್ ಆಫ್ ಮಾಸ್ ವಿಲ್ ಬಿ ಕ್ಯಾಪಿಟಲ್ ಎಕ್ಸ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಝಡ್ ಹೌದಾನೆ. ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಇನ್ ಎ ಮೋರ್ ಸಿಂಪಲ್ ವೇ ಇನ್ ದ ಪೊಸಿಷನ್ ವೆಕ್ಟರ್ ಥರ ಬರಿಬೋದು. ವಿ ಕ್ಯಾನ್ ರೈಟ್ ಇಟ್ ಇನ್ ದ ಫಾರ್ಮ್ ಆಫ್ ಎ ಪೊಸಿಷನ್ ವೆಕ್ಟರ್. ನೋಡೋಣ ಯಾವ ಥರ ಬರೆಯೋದು ಅಂತ ಹೌದಾ. ಸೊ ದೇರ್ ಆರ್ 3 ಪಾರ್ಟಿಕಲ್ಸ್ m1 m2 ಮತ್ತು ಇಲ್ಲೆಲ್ಲ ಇದೆ ಅಂತ ಇಟ್ಕೊಳ್ಳಿ m3. ನಿನ್ನ ಕಣ್ಣು ಹತ್ರ ಇದೆ, ದಿಸ್ ಇಸ್ m3 ಆಯಿತಾ. ಸೊ ಅವ್ರ 3 ಸೆಂಟರ್ ಆಫ್ ಮಾಸ್ ಇಲ್ಲಿರುತ್ತೆ. ಸೊ ಇಲ್ಲೆಲ್ಲ ಇದೆ ಅಂತ ಇಟ್ಕೊಳ್ಳಿ, ನಿನ್ನ ಕೈ ಹತ್ರ ಇದೆ ಅಂತ ಇಟ್ಕೊ. ಸೊ ದಿಸ್ ಪೊಸಿಷನ್ ವೆಕ್ಟರ್ ಇಸ್ ಕ್ಯಾಪಿಟಲ್ ಆರ್. ದಿಸ್ ದ ಪೊಸಿಷನ್ ವೆಕ್ಟರ್ ದ ಸೆಂಟರ್ ಆಫ್ ಮಾಸ್. ದಿಸ್ ಇಸ್ ಸೆಂಟರ್ ಆಫ್ ಮಾಸ್. ಹಾಗಾದರೆ ಕ್ಯಾಪಿಟಲ್ ಆರ್ ಏನಾಗುತ್ತೆ, ದ ಪೊಸಿಷನ್ ವೆಕ್ಟರ್ ದ ಸೆಂಟರ್ ಆಫ್ ಮಾಸ್ ಕ್ಯಾಪಿಟಲ್ ಆರ್ ವೆಕ್ಟರ್ ದಟ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ m1 x1 ಅದು ಎಕ್ಸ್ ಕೋಆರ್ಡಿನೇಟ್ ಬರುತ್ತೆ, m1 y1 m2 y2 ಮಾಡಿದ್ರೆ y ಕೋಆರ್ಡಿನೇಟ್ ಬರುತ್ತೆ, m1 z1 z ಕೋಆರ್ಡಿನೇಟ್ ಬರುತ್ತೆ. ಎಲ್ಲವನ್ನು ಸೇರಿ ನಾನು ಬರ್ತೀನಿ ಸಮೇಷನ್ ಆಫ್ mi ri ಡಿವೈಡ್ ಬೈ ಕ್ಯಾಪಿಟಲ್ M. ಸೊ ದಿಸ್ ಇಸ್ ದ ಕೇಳ್ತಾನೆ ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಪೊಸಿಷನ್ ವೆಕ್ಟರ್ ಆಫ್ ದ ಸೆಂಟರ್ ಆಫ್ ಮಾಸ್. ವಾಟ್ ಇಸ್ ಎಕ್ಸ್ಪ್ರೆಷನ್ ಫಾರ್ ಸೆಂಟರ್ ಆಫ್ ಮಾಸ್ ಆಫ್ 3 ಪಾರ್ಟಿಕಲ್ಸ್ ಇನ್ ಎ ಸ್ಪೇಸ್ ಅಂತೇಳಿ ಈ ಇಕ್ವೇಷನ್ ಬರಿ. ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಆಫ್ 3 ಪಾರ್ಟಿಕಲ್ಸ್ ಇನ್ ಎ ಸ್ಪೇಸ್ ಕ್ಯಾಪಿಟಲ್ ಆರ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ mi ri ಡಿವೈಡ್ ಬೈ ಕ್ಯಾಪಿಟಲ್ M ಹೌದಾನೆ. ಇಲ್ಲಿ ri ದಟ್ ಈಸ್ ಫಾರ್ ಎಕ್ಸ್ ಮತ್ತು ವೈ ಮತ್ತು ಝಡ್. I varies from 1 to n. ಹೌದಾನೆ. ಸೊ ದಿಸ್ ಕ್ಯಾಪಿಟಲ್ ಆರ್ will be equal to this capital R that will be equal to capital X I cap plus capital Y J cap plus capital K X Y Z capital Z K cap. So this is the position vector of center of mass. ಆಮೇಲೆ ನೀವು ಇನ್ನೊಂದು ಥಿಂಗ್ ನೆನಪಿರಬೇಕು, ದ ಸೆಂಟರ್ ಆಫ್ ಮಾಸ್ ಆಫ್ ಎನಿ ರಿಜಿಡ್ ಬಾಡಿ ಆ ಬಾಡಿ ಮೇಲೆ ಇರ್ಬೋದು ಅಥವಾ ಬಾಡಿಯಿಂದ ಹೊರಗಿರ್ಬೋದು ಹೇಳಿದ್ದೆ ಹೌದಾನೆ. ಎಕ್ಸಾಂಪಲ್ ಇನ್ ಕೇಸ್ ಆಫ್ ಎಂಥದ್ದು ಇಫ್ ಯು ಹ್ಯಾವ್ ಎ ಸಾಲಿಡ್ ರಾಡ್, ಮತ್ತು ಯಾವುದೋ ಸಾಲಿಡ್ ರಾಡ್ ಇದೆ ಅಂತ ಹೇಳಿ, ಯಾವುದೋ ಒಂದು ಸಾಲಿಡ್ ರಾಡ್ ಕಬ್ಬಿಣದ ಒಂದು ರಾಡ್ ಇದೆ, ಯೂನಿಫಾರ್ಮ್ ಮಾಸ್ ಡಿಸ್ಟ್ರಿಬ್ಯೂಷನ್ ಇದೆ. ಸೊ ವಿಲ್ ಬಿ ಸೆಂಟರ್ ಆಫ್ ಅಂದರೆ ಇಟ್ ವಿಲ್ ಬಿ ಎಕ್ಸಾಕ್ಟ್ಲಿ ಅಟ್ ದಿಸ್ ಪಾಯಿಂಟ್. ಇಲ್ಲಿ ಕೈ ಇಟ್ಕೊಂಡು ನೀನು ಬ್ಯಾಲೆನ್ಸ್ ಮಾಡೋದು ಇದನ್ನ ಹೌದಾನೆ, ಇಲ್ಲಿರುತ್ತೆ. ಅದೇ ಇಫ್ ಯು ಟೇಕ್ ಎ ಬೂಮರ್ಯಾಂಗ್ ಗೊತ್ತು ನಿನಗೆ ಹೌದಾ. ಸೊ ಈ ಥರ ಬೂಮರ್ಯಾಂಗ್ ಇರುತ್ತೆ, ಹಿಂಗಿರುತ್ತೆ ತಟ್ಟೆ ಥರ, ನಿಂಗೆ ಎಸ್ತರೆ ಮತ್ತು ವಾಪಸ್ ಇಲ್ಲ ಬರುತ್ತೆ. ಈ ಬೂಮರ್ಯಾಂಗಲ್ಲಿ ಸೆಂಟರ್ ಆಫ್ ಮಾಸ್ ಇಲ್ಲೆಲ್ಲ ಇರುತ್ತೆ, ಇಟ್ ವಿಲ್ ಬಿ ಔಟ್ ಆಫ್ ದ ಬೂಮರ್ಯಾಂಗ್, ಈ ಬಾಡಿಯಿಂದ ಹೊರಗಿರುತ್ತೆ ಹೌದಾನೆ. ಅಂದರೆ ಸೆಂಟರ್ ಆಫ್ ಮಾಸು ಆಬ್ಜೆಕ್ಟ್ ಮೇಲೆ ಇರಬೇಕು ಅಂತೇನಿಲ್ಲ, ಅದು ಆಬ್ಜೆಕ್ಟಿಂದ ಹೊರಗೂ ಇರ್ಬೋದು. ಅದು ದಟ್ ಡಿಪೆಂಡ್ಸ್ ಅಪಾನ್ ದ ಮಾಸ್ ಡಿಸ್ಟ್ರಿಬ್ಯೂಷನ್ ಮತ್ತು ಶೇಪ್ ಆಫ್ ದ ಬಾಡಿ ಹೌದಾ. ಹಾಗಾದರೆ ಸೆಂಟರ್ ಆಫ್ ಮಾಸು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಆ ಬಾಡಿ ಯಾವ ಶೇಪಲ್ಲಿದೆ, ವಾಟ್ ಇಸ್ ದ ಶೇಪ್ ಆಫ್ ದ ಆಬ್ಜೆಕ್ಟ್, ಮತ್ತು ವಾಟ್ ಇಸ್ ದ ಮಾಸ್ ಡಿಸ್ಟ್ರಿಬ್ಯೂಷನ್, ಆ ಆಬ್ಜೆಕ್ಟಲ್ಲಿ ಮಾಸು ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮಾಸ್ ಡಿಸ್ಟ್ರಿಬ್ಯೂಷನ್ ಮೇಲೆ ಡಿಪೆಂಡ್ ಆಗುತ್ತೆ ಹೌದಾ. ಡಿಪೆಂಡ್ಸ್ ಅಪಾನ್ ದ ಶೇಪ್ ಮತ್ತು ಮಾಸ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಬಾಡಿ. ಆಮೇಲೆ ಸೆಂಟರ್ ಆಫ್ ಮಾಸ್ ಯಾವಾಗಲೂ ಆಬ್ಜೆಕ್ಟ್ ಮೇಲೆ ಇರಬೇಕು ಅಂತೇನಿಲ್ಲ, ಇಟ್ ಮೇ ಬಿ ಔಟ್ ಆಫ್ ದ ಆಬ್ಜೆಕ್ಟ್. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ ಮೋಷನ್ ಆಫ್ ಸೆಂಟರ್ ಆಫ್ ಮಾಸ್. ಹಾಗಾದರೆ ಸೆಂಟರ್ ಆಫ್ ಮಾಸ್ ಯಾವ ಥರ ಮೂವ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಹೌದಾನೆ. ಸೊ ಮೋಷನ್ ಆಫ್ ಸೆಂಟರ್ ಆಫ್ ಮಾಸ್ ಇಂಪಾರ್ಟೆಂಟ್ ಟಾಪಿಕ್. ಮೋಷನ್ ಆಫ್ ಸೆಂಟರ್ ಆಫ್ ಮಾಸ್, CM ಅಂತ ಬರ್ಬಿಡ್ತೀನಿ, ಮತ್ತು ಚೀಫ್ ಮಿನಿಸ್ಟರ್ ಅಲ್ಲ, ಮೋಷನ್ ಆಫ್ ಸೆಂಟರ್ ಆಫ್ ಮಾಸ್ ಹೌದಾನೆ. ಸೊ ಹೌ ಎ ಸೆಂಟರ್ ಆಫ್ ಮಾಸ್ ಮೂವ್ಸ್, ಇಫ್ ಎ ಆಬ್ಜೆಕ್ಟ್ ಇಸ್ ಮೂವಿಂಗ್ ಅದು ಸೆಂಟರ್ ಆಫ್ ಮಾಸ್ ಯಾವ ಥರ ಮೂವ್ ಆಗ್ತಾ ಇರುತ್ತೆ. ಯಾಕಂದ್ರೆ ನಾವು ಯಾವುದೇ ರಿಜಿಡ್ ಬಾಡಿ ನಾನು ಮೋಷನ್ ಸ್ಟಡಿ ಮಾಡಬೇಕು ಅಂದರೆ ನೀನು ಇಡೀ ರಿಜಿಡ್ ಬಾಡಿ, ಇಡೀ ಫ್ಯಾನ್ ಮೋಷನ್ ಸ್ಟಡಿ ಮಾಡೋ ನೆಸಿಟಿ ಇಲ್ಲ. ಯು ಡಿಡ್ ನಾಟ್ ಸ್ಟಡಿ ದ ಮೋಷನ್ ಆಫ್ ಓಲ್ ಫ್ಯಾನ್. ಈ ಫ್ಯಾನಿಂದು ಸೆಂಟರ್ ಆಫ್ ಮಾಸ್ ಎಲ್ಲಿದೆ ಅಂತ ಹೇಳಿ, ಆ ಸೆಂಟರ್ ಆಫ್ ಮಾಸ್ ನೀನು ಸ್ಟಡಿ ಮಾಡಿದ್ರೆ ಸಾಕು. ಇಫ್ ಯು ಸ್ಟಡಿ ದ ಮೋಷನ್ ಆಫ್ ದ ಸೆಂಟರ್ ಆಫ್ ಮಾಸ್ ದೆನ್ ನೋ ನೀಡ್ ಟು ಸ್ಟಡಿ ದ ಮೋಷನ್ ಆಫ್ ಆಲ್ ದ ಪಾರ್ಟಿಕಲ್ಸ್. ಅದಕ್ಕೆ ನೋಡಿದ್ರೆ ಹೌ ದ ಸೆಂಟರ್ ಆಫ್ ಮಾಸ್ ಮೂವ್ಸ್ ಹೌದಾನೆ. ಸೊ ಪ್ರೀವಿಯಸ್ಲಿ ಐ ರಿಟರ್ನ್ ಒನ್ ಇಕ್ವೇಷನ್, ದ ಪೊಸಿಷನ್ ಆಫ್ ದ ಸೆಂಟರ್ ಆಫ್ ಮಾಸ್ ಕ್ಯಾಪಿಟಲ್ ಆರ್ ಇಸ್ ಬಿ ಈಕ್ವಲ್ ಟು ಏನು ಬರುತ್ತೆ ಆಗಲೇ ಅದು ಇಕ್ವೇಷನ್ 1 ಅಂತ ಕರೀ ನೋಟ್ಸಲ್ಲಿ. ಕ್ಯಾಪಿಟಲ್ ಆರ್ ಈಕ್ವಲ್ ಟು mi ಸಮೇಷನ್ ಆಫ್ mi ri ಡಿವೈಡ್ ಬೈ ಕ್ಯಾಪಿಟಲ್ M ಅಂತ ಬರೆದೆ ಹೌದಾನೆ. ಸೊ ಇದು ಕ್ರಾಸ್ ಏನು ಮಾಡ್ತೀನಿ ಜಸ್ಟ್ ಏನು ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ, ನಾವೇನಾದ್ರು ಇಟ್ ಬಿಕಮ್ಸ್ ಕ್ಯಾಪಿಟಲ್ M ಇಂಟು ವೆಕ್ಟರ್ R ದಟ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ mi ri. I varies from 1 to n. ಸೊ ಅದಕ್ಕೆ ಸಮೇಷನ್ ಹಾಕ್ಬಿಟ್ಟೆ ಫಸ್ಟು m1 r1 ಪ್ಲಸ್ m2 r2 ಈ ಥರ ನೀನು ಬರಿತಾ ಹೋಗ್ಬೋದು. ಈ ಥರ ನೀನು
ಬರಿತಾ ಹೋಗೋದು M1 R1 ಪ್ಲಸ್ M2 R2 ಬದಲು M1 R1 ಪ್ಲಸ್ M2 R2 ಪ್ಲಸ್ M3 R3 ಥರ ಬರಿತಾ ಹೋಗ್ಬೋದು. ಹೌದಾನೆ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್, ಇನ್ನೊಂದು ನೆಕ್ಸ್ಟ್ ಲೈನ್ ಬರ್ಬಿಡ್ತೀನಿ ಆಯಿತಾ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ M1 R1 ಪ್ಲಸ್ M2 R2 ಪ್ಲಸ್ ಎಕ್ಸೆಟ್ರಾ ಇಲ್ಲಿವರೆಗೂ ಅಪ್ ಟು MN RN ಪ್ಲಸ್ MNRN. ಸೊ ಈ ಥರ ಬರಿತಾ ಹೋಗೋದು. ನಾನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಐ ವಿಲ್ ಡಿಫ್ರೆನ್ಷಿಯೇಟ್. ಯು ನೋ ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು M. Therefore this becomes M into differentiation of dr by dt, d capital R by dt is equal to M1 differentiation of d small r1 by dt. ಈ ಥರ ಎಲ್ಲ R2 ಎಲ್ಲ ಮಾಡ್ತಾ ಹೋಗಿ ಕೊನೆ ಬರುತ್ತೆ ಡಿಫ್ರೆನ್ಸಿಯೇಷನ್ ಆಫ್ MN dr1 by dt. So what is the differentiation of dx by dt is velocity. So this can be written dr by dt, this can be written as velocity. Therefore it can be written as this can be written as m velocity vector v, that will be equal to ಇಲ್ಲಿ m1 v1 plus m2 v2 plus ಇಲ್ಲಿವರೆಗೂ plus mn vn ಅಂದರೆ ವೆಲಾಸಿಟಿ ಆಫ್ ದ nth ಪಾರ್ಟಿಕಲ್. ಈ ಥರ ಮಾಡ್ತವೆ. ಅಗೇನ್ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅಗೇನ್ ಡಿ ವಿ ಬೈ ಡಿ ಟಿ, ದಟ್ ಡಿ ವಿ ಬೈ ಡಿ ಟಿ ಇಸ್ ನಥಿಂಗ್ ಬಟ್ ಎಕ್ಸಿಲರೇಷನ್. ಸೊ ದೇರ್ ಫೋರ್ ಅಗೇನ್ ಡಿಫ್ರೆನ್ಸಿಯೇಷನ್ ಯು ವಿಲ್ ಗೆಟ್ ಎಮ್ ಕ್ಯಾಪಿಟಲ್ ಎ ಅಂದರೆ ಎಕ್ಸಿಲರೇಷನ್ ಆಫ್ ದ ಸೆಂಟರ್ ಆಫ್ ಮಾಸ್, ದಟ್ ವಿಲ್ ಬಿ ಈಕ್ವಲ್ ಟು M1 ಕ್ಯಾಪಿಟಲ್ ಸ್ಮಾಲ್ a1 M1 a1 ಪ್ಲಸ್ M2 ಎಲ್ಲಿಂದ ಮತ್ತು A2 ಅವೆಲ್ಲ ಡಿಫ್ರೆನ್ಸಿಯೇಷನ್ ಆಫ್ ವಿ, ಮತ್ತೆ ವಿನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆಕ್ಸಿಲರೇಷನ್ ಆಗುತ್ತೆ. ಎಲ್ಲ ಡಿಫ್ರೆನ್ಸಿಯೇಟ್ ಡಿ ವಿ ಬೈ ಡಿ ಟಿ ಈಸ್ ಎಕ್ಸಿಲರೇಷನ್. ಸೊ ದೇರ್ ಫೋರ್ ಯಾವಾಗ V1 ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಇಟ್ ಬಿಕಮ್ಸ್ A1, V2 ಡಿಫ್ರೆನ್ಷಿಯೇಟ್ ಮಾಡ್ತೀವಿ A2, V3 ಮಾಡಿದ್ರೆ ಈ ಥರ VN ಮಾಡ್ತಾ ಹೋಗ್ತೀವಿ. ಹೌದಾ. ಸೊ ದಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ವೆಲಾಸಿಟಿ M2 A2 ಪ್ಲಸ್ ಇಲ್ಲಿವರೆಗೂ ಪ್ಲಸ್ ಅಪ್ ಟು MN AN ಆಯಿತಾ. ಸೊ ಬಟ್ ಯು ನೋ ಫ್ರಮ್ ನ್ಯೂಟನ್ಸ್ ಸೆಕೆಂಡ್ ಲಾ ಮಾಸ್ ಇಂಟು ಆಕ್ಸಿಲರೇಷನ್ F is equal to ma. So therefore this m into a, this capital M into a ಅಂದರೆ ಮಾಸ್ ಕ್ಯಾಪಿಟಲ್ M ಅಂದ್ರೇನು, ಮಾಸ್ ಆಫ್ ದ ರಿಜಿಡ್ ಬಾಡಿ, ಟೋಟಲ್ ಮಾಸ್ ಆಫ್ ರಿಜಿಡ್ ಬಾಡಿ ಇಂಟು ಎ ಅಂದರೆ ಆಕ್ಸಿಲರೇಷನ್ ಆಫ್ ದ ಸೆಂಟರ್ ಆಫ್ ಮಾಸ್, ದಟ್ ವಿಲ್ ಬಿ ಕಾಲ್ಡ್ M1 A1 ಅಂದರೆ F1 ಅಂದರೆ ಫೋರ್ಸ್ ಆನ್ ದ ಫಸ್ಟ್ ಪಾರ್ಟಿಕಲ್ ಪ್ಲಸ್ F2 ಅಂದರೆ ಫೋರ್ಸ್ ಆನ್ ದ ಸೆಕೆಂಡ್ ಪಾರ್ಟಿಕಲ್ ಪ್ಲಸ್ ಎಲ್ಲಿವರೆಗೂ ಅಪ್ ಟು FN ವೆರಿ ಇಂಪಾರ್ಟೆಂಟ್ ರಿಲೇಷನ್. ಹೌದಾನೆ. F1 F2 F3 ಅವೆಲ್ಲ ಏನು ಎಕ್ಸ್ಟರ್ನಲ್ ಫೋರ್ಸಸ್ ಅಂದರೆ F1 ಇದು ಮೊದಲನೇ ಪಾರ್ಟಿಕಲ್ ಮೇಲೆ ಬೀಳ್ತಿರೋ ಫೋರ್ಸು, F2 ಏನು ಸೆಕೆಂಡ್ ಪಾರ್ಟಿಕಲ್ ಮೇಲೆ ಬೀಳ್ತಿರೋ ಫೋರ್ಸು, FN ಏನು N ಪಾರ್ಟಿಕಲ್ ಮೇಲೆ ಬೀಳ್ತಿರೋ ಫೋರ್ಸ್, ಎಲ್ಲ ಏನು ಎಕ್ಸ್ಟರ್ನಲ್ ಫೋರ್ಸಸ್, ಹೊರಗಿನ ಫೋರ್ಸ್ಗಳು ಅಷ್ಟೇ, ಒಳಗಿನ ಫೋರ್ಸ್ಗಳು ಏನು ಕೆಲಸ ಮಾಡಲ್ಲ. ಸೊ ದೇರ್ ಫೋರ್ ದ ಫೈನಲ್ ಇಕ್ವೇಷನ್ ಇಲ್ಲಿ ಬರಿತೀನಿ ನಾನು, ಅಲ್ಲಿ ಟೇಕ್ ಎ ಬ್ಲೂ ಕಲರ್ ಆಯಿತಾ. ಸೊ ಇಲ್ಲಿ ಬರಿತೀನಿ ನೋಡಿ, ದ ಫೈನಲ್ ಇಕ್ವೇಷನ್ M into A equal to F1 F2 F3 ಅಂದರೆ ಎಲ್ಲ ಸಮ್ ಆಫ್ ಆಲ್ ಎಕ್ಸ್ಟರ್ನಲ್ ಫೋರ್ಸಸ್, ದಟ್ ವಿಲ್ ಬಿ ಈಕ್ವಲ್ ಟು F ಎಕ್ಸ್ಟರ್ನಲ್, F ಬರೋ ಸಫಿಕ್ಸ್ ಎಕ್ಸ್ಟರ್ನಲ್ ಬರೆಯೋದು, F ಎಕ್ಸ್ಟರ್ನಲ್. ಹೌದಾನೆ. ಸೊ ಇದು ನೋಡಿದ್ರೆ ಏನು ಗೊತ್ತಾಗ್ತದೆ. ಸೊ ದಿಸ್ ಇಕ್ವೇಷನ್ ಶೋಸ್ ದಟ್ ಸೆಂಟರ್ ಆಫ್ ಮಾಸ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್, ಇದು MA ಸೆಂಟರ್ ಆಫ್ ಮಾಸ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಮೂವ್ಸ್ ಆ್ಯಸ್ ಇಫ್ ಯಾವ ಥರ ಮೂವ್ ಆಗುತ್ತೆ, ಸೆಂಟರ್ ಆಫ್ ಮಾಸು ಯಾವ ಥರ ಮೂವ್ ಆಗುತ್ತೆ ಅಂದರೆ ಮೂವ್ಸ್ ಆ್ಯಸ್ ಇಫ್ ಆಲ್ ದ ಮಾಸ್ ಈಸ್ ಕಾನ್ಸಂಟ್ರೇಟೆಡ್ ಅಟ್ ದಟ್ ಪಾಯಿಂಟ್, ಎಲ್ಲ ಮಾಸು ಸೆಂಟರ್ ಆಫ್ ಮಾಸಲ್ಲೇ ಕಾನ್ಸಂಟ್ರೇಟ್ ಆಗಿದೆ ಮೂವ್ ಆಗುತ್ತೆ. ಆ್ಯಂಡ್ ಆಲ್ ದ ಎಕ್ಸ್ಟರ್ನಲ್ ಫೋರ್ಸ್ ಆರ್ ಅಪ್ಲೈಡ್ ಅಟ್ ದಟ್ ಪಾಯಿಂಟ್. ಆ ಸೆಂಟರ್ ಆಫ್ ಮಾಸ್ ಇನ್ ಡೆಫಿನೇಷನ್ ಹೇಳಿದ್ವಲ್ಲ, ಇದನ್ನು ನೋಡಿ ಹೇಳಿದ್ದು ನಾವು. ಹೌದಾನೆ. ಸೊ ಹಾಗಾದರೆ ಹೌ ದ ಸೆಂಟರ್ ಆಫ್ ಮಾಸ್ ಮೂವ್, ಸೆಂಟರ್ ಆಫ್ ಮಾಸ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಕೇಳ್ತಾನೆ ನಾನು, ಎಕ್ಸ್ಪ್ಲೇನ್ ದ ಮೋಷನ್ ಆಫ್ ಸೆಂಟರ್ ಆಫ್ ಮಾಸ್ ಅಂತ. ನೀವು ಎಲ್ಲ ಇಕ್ವೇಷನ್ ಡಿರೈವ್ ಮಾಡಿ ಹೇಳಬೇಕು. ದ ಸೆಂಟರ್ ಆಫ್ ಮಾಸ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಮೂವ್ಸ್ ಆ್ಯಸ್ ಇಫ್ ಆಲ್ ದ ಮಾಸ್ ಈಸ್ ಕಾನ್ಸಂಟ್ರೇಟೆಡ್ ಅಟ್ ದಟ್ ಸೆಂಟರ್ ಆಫ್ ಮಾಸ್, ನೋಡಿ ಕ್ಯಾಪಿಟಲ್ M. ಮತ್ತು ದ ಸೆಂಟರ್ ಆಫ್ ಮಾಸ್ ಮೂವ್ಸ್ ಆ್ಯಸ್ ಇಫ್ ಆಲ್ ದ ಎಕ್ಸ್ಟರ್ನಲ್ ಫೋರ್ಸಸ್ ಆರ್ ಆ್ಯಕ್ಟಿಂಗ್ ಅಟ್ ದಟ್ ಪಾಯಿಂಟ್, ಎಲ್ಲ ಎಕ್ಸ್ಟರ್ನಲ್ ಫೋರ್ಸಸ್ ಅಲ್ಲೇ ಬೀಳ್ತಾ ಇದೆಯೇನೋ ಅನ್ನೋ ಥರ ಇದು ಸೆಂಟರ್ ಆಫ್ ಮಾಸು ಮೂವ್ ಆಗುತ್ತೆ. ಹೌದಾನೆ. ಸೊ ಹಾಗಾದರೆ ನೋಟಿಸ್ ದಟ್ ನಾ ಏನು ತಿಳ್ಕೊಂಬಂದೆ, ಟು ಡಿಸ್ಕ್ರೈಬ್ ದ ಮೋಷನ್ ಆಫ್ ಎ ಸೆಂಟರ್ ಆಫ್ ಮಾಸ್ ನೋ ನಾಲೆಡ್ಜ್ ಆಫ್ ಇಂಟರ್ನಲ್ ಫೋರ್ಸ್ ಇಸ್ ರಿಕ್ವೈರ್ಡ್. ಒಳಗಿನ ಫೋರ್ಸ್ಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ನಮ್ಗೆ ಬೇಕಾಗಿರೋದೇನು ಓನ್ಲಿ ಎಕ್ಸ್ಟರ್ನಲ್ ಫೋರ್ಸಸ್. ವಿ ಓನ್ಲಿ ಟಾಕ್ ಆಫ್ ಎಕ್ಸ್ಟರ್ನಲ್ ಫೋರ್ಸಸ್. ಸೊ ಹಾಗಾದರೆ ವಾಟ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ಹ್ಯಾವ್ ಲರ್ನ್ಡ್, ಸೊ the center of mass ಆಯಿತಾ. ಸೊ ದ ಸೆಂಟರ್ ಆಫ್ ಮಾಸ್ ಮೂವ್ಸ್ ಆ್ಯಸ್ ಇಫ್ ಆಲ್ ದ ಮಾಸ್ ಇಸ್ ಕಾನ್ಸಂಟ್ರೇಟೆಡ್ ಅಟ್ ದಟ್ ಪಾಯಿಂಟ್ ಆ್ಯಂಡ್ ಆಲ್ ದ ಎಕ್ಸ್ಟರ್ನಲ್ ಫೋರ್ಸಸ್ ಆರ್ ಆ್ಯಕ್ಟಿಂಗ್ ಅಟ್ ದಟ್ ಪಾಯಿಂಟ್.
ಯಾವ ಥರ ಮೂವ್ ಆಗ್ತದೋ ಮತ್ತು ಎಲ್ಲ ಎಕ್ಸ್ಟರ್ನಲ್ ಫೋರ್ಸಸ್ಸು ಅಲ್ಲೇ ಮೂವ್ ಆಗ್ತದೇನೋ ಅನ್ನೋ ಥರ ಸೆಂಟರ್ ಆಫ್ ಮಾಸು ಮೂವ್ ಆಗುತ್ತೆ. ದ ಸೆಂಟರ್ ಆಫ್ ಮಾಸ್ ಮೂವ್ಸ್. ಹೌದಾನೆ. ಸೊ ಹಾಗಾದರೆ ದಟ್ ಈಸ್ ದ ಡೆಫಿನೇಷನ್ ಆಫ್ ಸೆಂಟರ್ ಆಫ್ ಮಾಸ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಿದೆ, ಫಾರ್ ಸ್ಟಡಿಂಗ್ ದ ಮೋಷನ್ ಆಫ್ ಎ ರಿಜಿಡ್ ಬಾಡಿ ನಾವು ಇಂಟರ್ನಲ್ ಫೋರ್ಸಸ್ ಬಗ್ಗೆ ನೋಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಡಯಾಗ್ರಾಮಲ್ಲಿ ತೋರಿಸ್ತೀನಿ ಏನಾಗ್ತದೆ ಸರ್ ಅದು ಇಂಟರ್ನಲ್ ಫೋರ್ಸ್ ಅಂದರೆ ಅಂತ. ಹೌದಾನೆ. ಸೊ ಐ ಶೋ ಇಟ್ ಬೈ ಸಿಂಪಲ್ ಡಯಾಗ್ರಾಮ್. ಸೊ 1 minute. ಸೊ ಐ ಶೋ ಇಟ್ ಬೈ ಸಿಂಪಲ್ ಡಯಾಗ್ರಾಮ್. ಆಯಿತಾ. ಸೊ ಐ ಶೋ ಇಟ್ ಬೈ ಸಿಂಪಲ್ ಡಯಾಗ್ರಾಮ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದ ಇಂಟರ್ನಲ್ ಫೋರ್ಸಸ್ ಅಂದರೆ ಏನು ಅಂತ. ಇಂಟರ್ನಲ್ ಫೋರ್ಸ್ ಅಂದರೆ ಏನು, ವಾಟ್ ಇಸ್ ದ ಮೀನಿಂಗ್ ಆಫ್ ದ ಇಂಟರ್ನಲ್ ಫೋರ್ಸಸ್, ವಾಟ್ ಇಸ್ ದ ಮೀನಿಂಗ್ ಆಫ್ ಇಂಟರ್ನಲ್ ಫೋರ್ಸಸ್. ಹೌದಾನೆ. ಇಂಟರ್ನಲ್ ಫೋರ್ಸಸ್. ಆಯಿತಾ. ಸೊ ಎಕ್ಸ್ಟರ್ನಲ್ ಫೋರ್ಸಸ್ ಯಾವ ಥರ ಮೂವ್ ಆಗುತ್ತೆ ಅಂದರೆ ಸೆಂಟರ್ ಆಫ್ ರಿಜಿಡ್ ಬಾಡಿ ಅಂದರೆ ಎಲ್ಲ ಎಕ್ಸ್ಟರ್ನಲ್ ಫೋರ್ಸ್ ಮಾತ್ರ ಕೆಲಸ ಮಾಡ್ತಾರೆ. ಅಂದರೆ ಇಫ್ ಯು ಆರ್ ಸಿಟ್ಟಿಂಗ್ ಇನ್ ಎ ಕಾರ್, ಇಫ್ ಯು ಆರ್ ಯಾವುದೊಂದು ಕಾರ್ ಇದೆಯಪ್ಪ, ನೀನು ಕಾರಲ್ಲಿ ಕೂತಿದ್ದೆ ಹಿಂಗೆ, ಇಫ್ ಯು ಆರ್ ಸಿಟ್ಟಿಂಗ್ ಇನ್ ಎ ಕಾರ್, ಹೌದಾನೆ. ಈ ಕಾರ್ ಕೆಟ್ಟೋಗ್ಬಿಟ್ಟೆ ತಳ್ಬೇಕಪ್ಪ, ಹೆಂಗೆ ತಳ್ತೀಯ ನೀನು, ಹೊರಗೆ ಬಂದೇ ತಳ್ಬೇಕಿದ್ನ ನೀನು. ಕಮ್ ಔಟ್ ಮತ್ತು ಶುಡ್ ಪುಷ್, ಅವ ಮಾತ್ರ ಕಾರ್ ಮೂವ್ ಆಗುತ್ತೆ. ಹೌದಾನೆ. ದಿಸ್ ಇಸ್ ಎಕ್ಸ್ಟರ್ನಲ್ ಫೋರ್ಸ್. ನೀನು ಒಳಗೆ ಒಂದು 10 ಜನ ಕೂತ್ಕೊಂಡು 10 ಜನ ಒಳಗಿಂದ ತಳಿದ್ರೆ ಕಾರ್ ಮೂವ್ ಆಗುತ್ತಾ? ಇಟ್ ವಿಲ್ ನಾಟ್ ಮೂವ್. ಅಂದರೆ ಅರ್ಥ ಏನು, ಆಲ್ ದ ಎಕ್ಸ್ಟರ್ನಲ್ ಫೋರ್ಸ್, ನಾವು ಬರೀ ಎಕ್ಸ್ಟರ್ನಲ್ ಫೋರ್ಸ್ ಬಗ್ಗೆ ಮಾತ್ರ ಮಾತಾಡಬೇಕು. ಇಂಟರ್ನಲ್ ಫೋರ್ಸಸ್ ಅವೇನು ಕೆಲಸ ಮಾಡೋದಿಲ್ಲ. ಹೌದಾನೆ. ಸೊ ದಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ ನೋಡಿ ಇಲ್ಲಿ ನೋಡಿ. ಸೊ ದ ಸೆಂಟರ್ ಆಫ್ ಮಾಸ್ ಆಫ್ ಎ ಫ್ರ್ಯಾಗ್ಮೆಂಟ್ ಆಫ್ ಎ ಬಾಂಬ್ ನೋಡಿ, ಇಲ್ಲೊಂದು ಯಾವುದೋ ಒಂದು ಬಾಂಬ್ ಎಕ್ಸ್ಪ್ಲೋಡ್ ಆಗಿಬಿಟ್ಟಿದೆ, ಸೈಟ್ ಇದೆ ಬಾಂಬ್ ನೋಡಿ, ಒಂದು ಬಾಂಬು ಪ್ಯಾರಾಬೋಲಿಕ್ ಪಾತ್ ಆಫ್ ದ ಪ್ರೊಜೆಕ್ಟೈಲ್. ದ ಸೆಂಟರ್ ಆಫ್ ಮಾಸ್ ಆಫ್ ಫ್ರಾಗ್ಮೇಷನ್ ಆಫ್ ಪ್ರೊಜೆಕ್ಟೈಲ್ ಕಂಟಿನ್ಯೂಸ್ ಅಲಾಂಗ್ ದ ಸೇಮ್ ಪ್ಯಾರಾಬೋಲಿಕ್ ಪಾತ್ ವಿಚ್ ವುಡ್ ಹ್ಯಾವ್ ಫಾರ್ವರ್ಡ್ ಇಫ್ ದೇರ್ ವರ್ ನೋ ಎಕ್ಸ್ಪ್ಲೋಷನ್. ಯಾವುದೋ ಒಂದು ಬಾಂಬ್ ಎಸ್ಬಿಟ್ನಪ್ಪ, ಇಲ್ಲಿಂದ ಒಂದು ಬಾಂಬ್ ಫೈರ್ ಮಾಡಿಬಿಟ್ಟು ಹೋಗ್ತಾ ಇರುತ್ತೆ. ಸೊ ಹೋಗಿ ಏನು ಮಾಡುತ್ತೆ, ಇಲ್ಲಿ ಎಕ್ಸ್ಪ್ಲೋಡ್ ಆಗ್ಬಿಡುತ್ತೆ. ಸೊ ಆಫ್ಟರ್ ಎಕ್ಸ್ಪ್ಲೋಷನ್ ಬಾಂಬ್ ಎಕ್ಸ್ಪ್ಲೋಡ್ ಆಗ್ಬಿಡುತ್ತೆ. ಅದು ಸೆಂಟರ್ ಆಫ್ ಮಾಸ್ ಯಾವ ಥರ ಮೂವ್ ಆಗುತ್ತೆ, ಸೆಂಟರ್ ಆಫ್ ಮಾಸ್ ಕಂಟಿನ್ಯೂಸ್ ಟು ಮೂವ್ ಇನ್ ದ ಸೇಮ್ ಪ್ಯಾರಾಬೋಲಿಕ್ ಪಾತ್. ಹೌದಾನೆ. ಸೊ ಫ್ರಾಗ್ಮೆಂಟ್ಸ್ ಏನೋ ಬೇರೆ ಬೇರೆ ಕಡೆ ಹೋಗ್ತವೆ, ಬಟ್ ಈ ಬಾಂಬಿನ ಸೆಂಟರ್ ಆಫ್ ಮಾಸ್ ಮುಂಚೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತೋ ಅದೇ ದಿಕ್ಕಿನಲ್ಲಿ ಹೋಗುತ್ತೆ. ಯಾಕಂದರೆ ಎಕ್ಸ್ಪ್ಲೋಷನ್ಗೆ ಯಾರು ಕಾರಣ, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಎಕ್ಸ್ಪ್ಲೋಷನ್, ಇಂಟರ್ನಲ್ ಫೋರ್ಸಸ್. ಆ ಕಾರಣ ನಾವು ಇಂಟರ್ನಲ್ ಫೋರ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ವಿಚ್ ಇಸ್ ದ ಓನ್ಲಿ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟಿಂಗ್, ದ ಗ್ರಾವಿಟೇಷನ್ ಫೋರ್ಸ್. ಗ್ರಾವಿಟೇಷನ್ ಫೋರ್ಸ್ ಇಲ್ಲಿದ್ದಾಗ ಎಷ್ಟಿತ್ತು, ಈ ಪಾಯಿಂಟಲ್ಲಿ ಇಲ್ಲಿದ್ದಲ್ಲಿ ಗ್ರಾವಿಟೇಷನ್ ಫೋರ್ಸ್ ಅಷ್ಟೇ ಇದೆ. ಸೊ ಆದ ಕಾರಣ ಸೆಂಟರ್ ಆಫ್ ಮಾಸ್ ಆಫ್ ದಿಸ್ ಬಾಂಬ್ even after explosion continues to move in the same path, This is the example, this is explanation for motion of center of mass. ಸೊ ಕಲೀರಿದ್ನ ಮೋಸ್ಟ್ಲಿ ನೋಟ್ಸ್ ಎಲ್ಲರ ಹತ್ರ ಇದೆ, ಚಾಪ್ಟರ್ ನೋಟ್ಸ್ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಎಲ್ಲರೂ ಅದನ್ನ ಬರ್ಕೊಳ್ಳಿ ಆಯಿತಾ. ಸೊ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ ಒನ್ ಡೇ ಐ ವಿಲ್ ಪುಟ್ ದ ವೀಡಿಯೋಸ್ ಇನ್ ಯೂಟ್ಯೂಬಲ್ಲಿ ಇರ್ತಿದ್ದು, ನೀನು ಯೂಟ್ಯೂಬಲ್ಲಿ ನೋಡಿ ಬೇಕಾದ್ರೆ ಕ್ಯಾನ್ ಸಬ್ಸ್ಕ್ರೈಬ್ ಮಾಡ್ಬೋದು. ಡೈಲಿ ನಿನಗೆ ಯಾವುದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದು ಬರ್ತಾ ಇರುತ್ತೆ ಯೂಟ್ಯೂಬಲ್ಲಿ. ಯಾವ ಟೈಮಲ್ಲಿ ಬೇಕಾದ್ರೆ ನೋಡ್ಬೋದು, ಇದೇ ಟೈಮಿಗೆ ಅಂತಲ್ಲ. ನೀನು ಯಾವಾಗ ಫ್ರೀ ಇರ್ತೀಯೋ ನೀನು ಮೊಬೈಲ್ ಯಾವ ನಿನ್ನ ಕೈಯಲ್ಲಿ ಸಿಗುತ್ತೋ ಅವಾಗಿನ ವೀಡಿಯೋನ ನೀನು ನೋಡ್ಬೋದು ಆಯಿತಾ. ಸೊ ಬೇರೆ ಯಾರಿಗಾರು ನಿಮ್ಮ ಫ್ರೆಂಡ್ಸ್ ಇದ್ದರೆ ಕಳಿಸಿ ಶೇರ್ ಮಾಡಿ ಆಯಿತಾ. ಸೊ ಓಕೆ, ಅಲ್ಲಿ ಲೈಕ್ ಅಂತ ಬಟನ್ ಇದೆ, ಬೇಕಾದ್ರೆ ಲೈಕ್ ಒತ್ತಿರಿ ಚೆನ್ನಾಗಿದ್ದರೆ ಆಯಿತು, ಇಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಬರೀರಿ. ಓಕೆ, ಥ್ಯಾಂಕ್ ಯು.